ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫಸ್ಟ್ ಅವರಿಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಟ್ ಗೈಡ್ಸು ಈ ಸಮಯದಲ್ಲಿ ಯಾರು ನಿಮ್ಮ ಜೀವನದಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋರು ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಸೊ ಸ್ಪಿರಿಟ್ ಗೈಡ್ಸ್ ಬಂದು ನಿಮ್ಮ ಏಂಜಲ್ಸ್ ಇರ್ಬೋದು, ಆನ್ಸಿಸ್ಟರ್ಸ್ ಇರ್ಬೋದು, ಗಾಡೆಸ್ ಎನರ್ಜಿ ಇರ್ಬೋದು, ಡ್ರ್ಯಾಗನ್ ಇರ್ಬೋದು, ವಿ ಡೋಂಟ್ ನೋ. ಸೊ ಯಾರು ನಿಮ್ಮ ಜೊತೆ ಈಗ ಕ್ಲೋಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಯಾವ ಏರಿಯಾನಲ್ಲಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಅಥವಾ ಗೈಡೆನ್ಸ್ ತರೋದಕ್ಕೆ ನಿಮ್ಮ ಜೊತೆ ಇವಾಗ ಕ್ಲೋಸ್ ಆಗಿದ್ದಾರೆ, ನಿಮ್ಮ ಈ ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ಲೈಫ್ಗೆ ಬೇಕಾಗಿರುವಂತಹ ಸಪೋರ್ಟನ್ನ ತರ್ತಾ ಇದ್ದಾರೆ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಲೆಟ್ ಸ್ಟಾರ್ಟ್. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ನ್ಯೂ ಮೂನ್ ಎನರ್ಜಿ. ಇವಾಗ ತಾನೇ ರೀಸೆಂಟಾಗಿ ನ್ಯೂ ಮೂನ್ ಆಯಿತು, ಅಮಾವಾಸ್ಯೆ. ಓಕೆ, ಸೊ ನಿಮ್ಮ ಕಾರ್ಡ್ ಬಂದು ಫುಲ್ ಮೂನ್ ಎನರ್ಜಿ, ಗ್ರೂಪ್ ನಂಬರ್ 2. ರೈಟ್, ಸೊ ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಯಾವುದ್ರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಆಪ್ಷನ್ ಆಗಿ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನಾನು ಡೀಪಾಗಿ ಬ್ರೀತ್ ಮಾಡಬೇಕಂತ ಅನಿಸಿದ್ದು, ದೀರ್ಘವಾಗಿ ಉಸಿರಾಡಬೇಕು ಅಂತ ಅನಿಸಿದ್ದು. ಎಷ್ಟು ಏರ್ ಸಾಧ್ಯ ನನ್ನ ಲಂಗ್ಸ್ಗೆ ಫಿಲ್ ಮಾಡೋದಕ್ಕೆ ಅಷ್ಟು ಗಾಳಿನ ನಾನು ನನ್ನ ಲಂಗ್ಸ್ಗೆ ಕೊಡಬೇಕು ಅಂತ ಅನಿಸಿದ್ದು. ಮೇ ಬಿ ಯು ಆರ್ ಹೋಲ್ಡಿಂಗ್ ಆನ್ ಏನನ್ನಾದರೂ ಟೈಟಾಗಿ ನಿಮ್ಮ ಹಾರ್ಟಲ್ಲಿ, ಅಥವಾ ದೆರ್ ಇಸ್ ಸಮಥಿಂಗ್ ಹೆವಿ ನಿಮ್ಮ ಹಾರ್ಟಲ್ಲಿ. ತುಂಬ ಡೀಪಾಗಿ ಆಲೋಚನೆ ಮಾಡ್ತಾ ಇರ್ಬೋದು ಯಾವುದಾದ್ರೂ ವಿಚಾರದ ಬಗ್ಗೆ, ಅಥವಾ ಇನ್ ಜನರಲ್ ಆಗಿ ಈಗ ಸದ್ಯಕ್ಕೆ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರೋವಂಥ ಗೈಡು ನಿಮಗೆ ಬೇಕಾಗಿರುವಂಥ ಶಾಂತಿನ, ಸಮಾಧಾನನ, ಸಂಯಮನ, ಪೇಷನ್ಸ್ನ, ಅಥವಾ ಆ ಕಂಫರ್ಟನ್ನ, ಲವ್ನ, ಅನ್ಕಂಡೀಷ್ನಲ್ ಲವ್ನ ನಿಮಗೆ ತರ್ತಾ ಇರೋ ಥರ ಇದೆ ಈ ಹೂಎವರ್ ಈಸ್ ವರ್ಕಿಂಗ್ ವಿತ್ ಯು. ನಿಮ್ಮ ಜೊತೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರೋದು ಲಾರ್ಡ್ ಆಫ್ ಮದರ್ಲಿ ಎನರ್ಜಿ, ಆನ್ಸಿಸ್ಟರ್ಸ್ ಎನರ್ಜಿ ಆ್ಯಂಡ್ ಆಲ್ಸೋ ಏಂಜಲ್ಸ್ ಎನರ್ಜಿ ಕನೆಕ್ಟ್ ಮಾಡಿದಾಗ ವೆರಿ ವೆರಿ ಫೆಮಿನನ್ ಎನರ್ಜಿ ನಿಮ್ಮ ಗ್ರೂಪಲ್ಲಿ ನಿಮಗೆ ಸಪೋರ್ಟಿವ್ ಆಗಿ ನಿಂತಿರೋದು. ಇವಾಗ ನಿಮಗೆ ಬೇಕಾಗಿರುವಂತಹ ಪ್ರೀತಿನ, ಸಮಾಧಾನನ ತರ್ತಾ ಇರೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಪ್ರೀತಿ ಅನ್ನೋ ಪದ ತುಂಬಾ ಸ್ಟ್ರಾಂಗ್ ಆಗಿ ನಿಲ್ತಾ ಇರೋದು. ಅಂಡರ್ಲೈನ್ ಮಾಡಿ. ಮೇ ಬಿ ಈಗ ಸದ್ಯಕ್ಕೆ ನಿಮಗೆ ಆ ಅನ್ಕಂಡೀಷ್ನಲ್ ಲವ್ ಅನ್ನೋದು ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ಬೋದು, ಅಥವಾ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರ್ಬೋದು, ಅಥವಾ ಫ್ಯಾಮಿಲಿನಲ್ಲಿ ನಿಮಗೆ ಬೇಕಾಗಿರುವಂಥ ಸಪೋರ್ಟ್ ಸಿಗದಿರಾ ಯು ಮೇ ಬಿ ಕೈಂಡ್ ಆಫ್ ಫೀಲಿಂಗ್ ಲಾಸ್ಟ್. ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅಥವಾ ಯಾರ ಹತ್ರ ಹೇಳಬೇಕು ನಾನು ನನ್ನ ಪ್ರಾಬ್ಲಮನ್ನು ಅಥವಾ ನನ್ನ ಈ ಫೀಲಿಂಗ್ಸನ್ನು. ಸೊ ಆ ಥರ ಒಂದು ಸಿಚುವೇಷನಲ್ಲಿ ನೀವಿದ್ರೆ ನಿಮಗೆ ಈಗ ಸದ್ಯಕ್ಕೆ ಸಪೋರ್ಟ್ ತರ್ತಾ ಇರುವಂಥ ನಿಮ್ಮ ಸ್ಪಿರಿಟ್ ಗೈಡ್ ಬಂದು ಇಟ್ ಈಸ್ ವೆರಿ 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 ಮದರ್ಲಿ, ಮೆಟರ್ನಲ್, ಲೈಕ್ ಗ್ರ್ಯಾಂಡ್ ಮದರ್ ಆರ್ ಆಂಟ್ ಆರ್ ವೆರಿ ಫೆಮಿನನ್ ಏಂಜಲ್ಸ್ ನಿಮ್ಮ ಜೀವನದಲ್ಲಿ ಈಗ ಸದ್ಯಕ್ಕೆ ನಿಮಗೆ ಬೇಕಾಗಿರುವಂಥ ಆ ಡೆಪ್ತನ್ನ, ಆ ರಿಲ್ಯಾಕ್ಸೇಷನನ್ನು ಅಥವಾ ಹೀಲಿಂಗನ್ನು ನಿಮಗೆ ತರ್ತಾ ಇರುವಂಥದ್ದು. ಕೆಲವರಿಗೆ ನಿಮ್ಮ ಫಿಸಿಕಲ್ ಹೀಲಿಂಗ್ ಜರ್ನಿನಲ್ಲಿದ್ದರೆ ನಿಮ್ಮ ಫಿಸಿಕಲ್ ಬಾಡಿನ ಹೀಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಫ್ ಯು ಆರ್ ಟೇಕಿಂಗ್ ಟ್ರೀಟ್ಮೆಂಟ್ಸ್, ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಪ್ಲ್ಯಾನ್ಸಲ್ಲಿದ್ದರೆ, ಟ್ರೀಟ್ಮೆಂಟ್ ಪ್ಲ್ಯಾನ್ಸಲ್ಲಿದ್ದರೆ, ಅಥವಾ ಸೆಲ್ಫ್ ಡೆವಲಪ್ಮೆಂಟ್ ಪ್ಲ್ಯಾನ್ಸಲ್ಲಿದ್ದರೆ, ನಿಮ್ಮ ಎನರ್ಜಿನ ಇಂಪ್ರೂವ್ ಮಾಡ್ಕೊಳ್ಳೋ ಅಂಥ ಯಾವುದಾದ್ರೂ ಒಂದು ಲೈಕ್ ವಾಟ್ ಯು ಕಾಲ್ ರೂಟೀನನ್ನು ಏನಾದರೂ ಬಿಲ್ಡ್ ಮಾಡ್ತಾ ಇದ್ದರೆ ಈ ಪರ್ಟಿಕ್ಯುಲರ್ ಗೈಡು ನಿಮಗೆ ಆ ಒಂದು ಏರಿಯಾನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡ್ತಾ ಇರೋದು. ಬಿಕಾಸ್ ಯು ನೀಡ್ ಅ ಫಿಸಿಕಲ್ ಸ್ಟ್ರೆಂತ್, ಮೆಂಟಲ್ ಸ್ಟ್ರೆಂತ್, ಎಮೋಷ್ನಲ್ ಸ್ಟ್ರೆಂತ್ ನಿಮ್ಮ ನೆಕ್ಸ್ಟ್ ಚಾಪ್ಟರ್ಗೆ ಅಥವಾ ನಿಮ್ಮ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ, ಅಥವಾ ಏನು ಬೇಕು ನಿಮಗೆ ನಿಮ್ಮ ಅಚೀವ್ಮೆಂಟನ್ನು ಮಾಡೋದಕ್ಕೆ. ಸೊ ವೆರಿ ವೆರಿ ಫೆಮಿನನ್ ಎನರ್ಜಿ, ಎಸ್ಪೆಷಲಿ ಆರ್ಕೇಂಜಲ್ ಗೇಬ್ರಿಯಲ್ ಎನರ್ಜಿ ಬರ್ತಾ ಇರೋದು. ಇಫ್ ಯು ನೋ ಆರ್ಕೇಂಜಲ್ ಗೇಬ್ರಿಯಲ್ ಒಂದು ನನ್ನ ಪ್ರಕಾರ, ಲೈಕ್ ನಾನು ಅವರನ್ನು ನೋಡಿರೋ ಪ್ರಕಾರ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ, ಐ ಆಲ್ವೇಸ್ ಫೀಲ್ ಆರ್ಕೇಂಜಲ್ ಗೇಬ್ರಿಯಲ್ ಎನರ್ಜಿ ಬಂದು ವೆರಿ ಸಾಫ್ಟ್, ಟೆಂಡರ್, ಬ್ಯೂಟಿಫುಲ್, ಮದರ್ಲಿ ಎನರ್ಜಿ ನನಗೆ ಪರ್ಸ್ನಲಾಗಿ ಬಂದಿದ್ದು. ಕೆಲವರು ಮ್ಯಾಸ್ಕ್ಯುಲನ್ ಎನರ್ಜಿ ಥರ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರೋರಿದ್ದಾರೆ. ಬಟ್ ನನಗೆ ನನ್ನ ಲೈಫಲ್ಲಿ ಐ ಹ್ಯಾವ್ ಆಲ್ವೇಸ್ ಫೆಲ್ಟ್ ಆರ್ಕೇಂಜಲ್ ಗೇಬ್ರಿಯಲ್, ಆರ್ಕೇಂಜಲ್ ಸ್ಯಾಮ್ಯುಯಲ್ ಇಬ್ಬರ ಎನರ್ಜಿನೂ ಇಟ್ ಈಸ್ ವೆರಿ ಸಾಫ್ಟ್, ವೆರಿ ಟೆಂಡರ್, ಈಸ್ ರೋಸ್ ಪೆಟಲ್ ಥರ. ದೆ ಬ್ರಿಂಗ್ ಕ್ವಯಟ್ ಸ್ಟ್ರೆಂತ್ ನಮ್ಮ ಲೈಫಲ್ಲಿ. ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರೋದು. ಇನ್ನು ಕೆಲವ್ರಿಗೆ ಗ್ರೀನ್ ತಾರಾ ಎನರ್ಜಿ ಬರ್ತಾ ಇರೋದು. ವೆರಿ
ಸಾಫ್ಟ್ ಪ್ರೊಟೆಕ್ಟಿವ್ ಎನರ್ಜಿ ನಿಮ್ಮ ಸುತ್ತ ಈಗ ಸದ್ಯಕ್ಕೆ ಇರೋದು. ಸೊ ನಿಮಗೆ ಬೇಕಾಗಿರುವಂಥ ಕಂಫರ್ಟನ್ನ, ಪ್ರೀತಿನ, ಸ್ಟಡಿನೆಸ್ನ, ಸ್ಟೆಬಿಲಿಟಿನ, ಆ ಗ್ರೌಂಡೆಡ್ ಎನರ್ಜಿನ ನಿಮ್ಮ ಜೀವನಕ್ಕೆ ತರೋದಕ್ಕೆ ದೇರ್ ಇಸ್ ಅ ಲಾಟ್ ಆಫ್ ಅಂಡರ್ಲೈನ್ ಮಾಡಿ, ಹೈಲೈಟರಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾ ಇರೋದು ವಿ ಲವ್ ಯು ಅಂತ ಹೇಳ್ತಾ ಇರೋದನ್ನ. ಲೈಕ್ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಈ ಇಂಪ್ರೂವ್ಮೆಂಟ್ ಪ್ಲ್ಯಾನಲ್ಲಿ. ಫಿಸಿಕಲ್ ಇಂಪ್ರೂವ್ಮೆಂಟ್ ಇರ್ಬೋದು, ಮೂಡ್ ಎಲಿವೇಟ್ ಮಾಡೋದಕ್ಕಿರ್ಬೋದು, ಅಥವಾ ನಿಮ್ಮ ಸ್ಟ್ರೆಂತ್ನ ಬಿಲ್ಡ್ ಮಾಡ್ಕೊಡೋದಕ್ಕಿರ್ಬೋದು, ಅಥವಾ ಏನಾದರೂ ರೀಸೆಂಟಾಗಿ ಔಟ್ ಬರ್ಸ್ಟ್ ಆಗಿ, ಅಂದರೆ ಮೇ ಬಿ ದೇರ್ ವಾಸ್ ಅ ಆರ್ಗ್ಯುಮೆಂಟ್ ಆರ್ ಫೈಟ್ ಆರ್ ಸಮಥಿಂಗ್ ಹ್ಯಾಪೆಂಡ್. ಸೊ ಅದರಿಂದ ಆಚೆ ಬರ್ತಾ ಇದ್ರೆ ನೀವು ನೋವಿಂದ ಅಥವಾ ಆ ಪೇನಿಂದ ಆಚೆ ಬರ್ತಾ ಇದ್ರೆ, ಅಥವಾ ರೆಕವರ್ ಆಗ್ತಾ ಇದ್ರೆ, ಅಥವಾ ಹೊಸ ಒಂದು ಲೈಫ್ಗೆ ಅಡ್ಜಸ್ಟ್ ಆಗ್ತಾ ಇದ್ರೆ, ಇಷ್ಟು ದಿನ ಲೈಫ್ ಒಂಥರ ಆಯಿತು, ಸಡನ್ನಾಗೆಲ್ಲ ಶಿಫ್ಟ್ ಆಯಿತು, ಐ ಡೋಂಟ್ ನೋ ಹೆಂಗೆ ಈ ಹೊಸ ಲೈಫಿಗೆ ಅಡ್ಜಸ್ಟ್ ಆಗಬೇಕು. ಸೊ ಈ ಥರ ಒಂದು ಟ್ರಾನ್ಸಿಷನಲ್ ಫೇಸಲ್ಲಿದ್ದಾಗ ಈ ಬ್ಯೂಟಿಫುಲ್ ಮದರ್ಲಿ ಎನರ್ಜೀಸು ನಿಮಗೆ ಬೇಕಾಗಿರುವಂಥ ಸ್ಟ್ರೆಂತ್ನ, ಸಪೋರ್ಟನ್ನ ನಿಮಗೆ ತರ್ತಾ ಇರೋ ಥರ ಇದೆ ಗ್ರೂಪ್ ನಂಬರ್ 1. ಇನ್ನು ಕೆಲವ್ರಿಗೆ ಮನೆ ಎನ್ವಿರಾನ್ಮೆಂಟನ್ನು ಹೀಲಿಂಗ್ ಮಾಡೋದ್ರ ಬಗ್ಗೆ ಹೇಳ್ತಾ ಇರೋದು. ಮೇ ಬಿ ರಿಲೇಷನ್ಶಿಪ್ಗಳಲ್ಲಿ ಅಥವಾ ಫ್ಯಾಮಿಲಿ ಡೈನಾಮಿಕ್ಸಲ್ಲಿ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಆ ಏರಿಯಾನಲ್ಲಿ ಹೀಲಿಂಗಿಗೆ ಅಥವಾ ಆ ಏರಿಯಾನಲ್ಲಿ ಸಲ್ಯೂಷನ್ಗೆ ಅಥವಾ ರೆಸಲ್ಯೂಷನ್ಗೆ ಸಪೋರ್ಟ್ ಮಾಡ್ತಾ ಇರೋ ಥರ ಇದೆ ಈ ಪರ್ಟಿಕ್ಯುಲರ್ ಗೈಡ್ಸು ನಿಮ್ಮ ಜೊತೆ ಯಾರಿವಾಗ ವರ್ಕ್ ಮಾಡ್ತಾ ಇದ್ದಾರೆ. ಅಗೇನ್ ಅ ವೆರಿ ಸಾಫ್ಟ್ ಫೆಮಿನನ್ ಎನರ್ಜಿ, ಮದರ್ಲಿ ಎನರ್ಜಿ, ಗ್ರ್ಯಾಂಡ್ ಮದರ್ ಎನರ್ಜಿ, ಲೈಕ್ ಬ್ಲ್ಯಾಂಕೆಟಲ್ಲಿ ನಮ್ಮನ್ನ ಕವರ್ ಮಾಡಿ ಮಕ್ಕಳನ್ನ ರ್ಯಾಪ್ ಮಾಡಿ ಪ್ರೊಟೆಕ್ಟ್ ಮಾಡ್ತಾರಲ್ಲ, ದಟ್ ಈಸ್ ದ ಕೈಂಡ್ ಆಫ್ ಎನರ್ಜಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರೋದು. ಮತ್ತು ಇಂಪಾರ್ಟೆಂಟಾಗಿ ನಿಮಗೆ ಹೇಳ್ತಾ ಇರೋದು, ಯು ಡೋಂಟ್ ಹ್ಯಾವ್ ಟು ರಶ್ ಅಂತ ಹೇಳಿ ಈ ಪರ್ಟಿಕ್ಯುಲರ್ ಸ್ಪಿರಿಟ್ ಗೈಡ್ಸು ಪಾಸ್ ಮಾಡೋದಕ್ಕೆ ಹೇಳ್ತಾ ಇರೋದು, ರೆಸ್ಟ್ ಮಾಡೋದಕ್ಕೆ ಹೇಳ್ತಾ ಇರೋದು, ರಿಲ್ಯಾಕ್ಸ್ ಮಾಡೋದಕ್ಕೆ ಹೇಳ್ತಾ ಇರೋದು. ಎಲ್ಲೂ ನಮಗೆ ಲೇಟ್ ಆಗಿಲ್ಲ. ಇಫ್ ಯು ಆರ್ ಕೈಂಡ್ ಆಫ್ ರೆಸ್ಟ್ಲೆಸ್, ಟೈಮ್ ಆಯಿತು, ಲೇಟ್ ಆಯಿತು, ಏಜ್ ಆಯಿತು, ಇಷ್ಟೊತ್ತಿಗೆ ಇದಾಗಬೇಕಾಗಿತ್ತು, ಸೊ ಈ ಥರ ಎಲ್ಲ ರೆಸ್ಟ್ಲೆಸ್ ಎನರ್ಜಿನಲ್ಲಿದ್ದರೆ ನಿಮ್ಮ ಓ ಮೈ ಗುಡ್ನೆಸ್, ಯು ಜಸ್ಟ್ ಸಾ ಲೈಕ್ right in front of you motherly, grandmotherly energies. That is exactly what I am feeling. ನಿಮ್ಮ ಗ್ರೂಪ್ಗೆ ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ಮದರ್ಲಿ ಸೊ ವೆರಿ ವೈಸ್ ವಿಸ್ಡಮ್ ಫಿಲ್ ಆಗಿರುವಂಥ ಈ ಗೈಡ್ಸು ನಿಮಗೆ ಸಪೋರ್ಟ್ ಮಾಡ್ತಾ ಇರೋವಂಥದ್ದು. ಇವಾಗ ಲುಕ್ ಎಟ್ ದ್ಯಾಟ್ ಗ್ರೂಪ್ ನಂಬರ್ 1, ಲೈಕ್ ಆ್ಯಂಡ್ ಆಲ್ಸೋ ಇದು ಗಾಡೆಸ್ ಎನರ್ಜಿ. ಇದು ಅವಳು ಬಂದು ಇದು ಲಕ್ಷ್ಮಿ ಎನರ್ಜಿ. ಯೂಶ್ವಲಿ ಅವರ ವಿಸ್ಡಮನ್ನು, ಅವರ ಪೇಷನ್ಸನ್ನ, ಅವರು ಏನೆಲ್ಲ ಕಲ್ತಿದ್ರು ಅಥವಾ ಏನೆಲ್ಲ ನೀವೀಗ ಕಲಿಬೇಕಾಗಿದೆ ಆ ನಾಲೆಜ್ನ ಅವ್ರು ನಿಮಗೆ ಈಗ ಸದ್ಯಕ್ಕೆ ಕೊಡ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ಈ ಮೂನ್ ಬಂದು ಈ ಕಾರ್ಡಲ್ಲೂ ಅಷ್ಟೇ, ದ ಮೂನ್ ಈಸ್ ನಾಟ್ ಫುಲ್ ಇಲ್ಲಿ. ದಿಸ್ ಈಸ್ ನಾಟ್ ದ ಮೊಮೆಂಟ್ ಆಫ್ ಆ್ಯಕ್ಷನ್ ಟೇಕಿಂಗ್, ಆ್ಯಕ್ಷನ್ ತೊಗೊಳ್ಳೋ ಮೊಮೆಂಟ್ ಅಲ್ಲ ಇದು. ದಿಸ್ ಈಸ್ ದ ಮೊಮೆಂಟ್ ಆಫ್ ಆ್ಯಕ್ಷನ್ ತೊಗೊಳ್ಬೇಕು, ಬಟ್ ಅ ವೆರಿ ಸಾಫ್ಟ್ ಆ್ಯಕ್ಷನ್, ಲೈಕ್ ನಿಮ್ಮನ್ನು ನೀವು ನೋಡ್ಕೊಳ್ಳೋವಂಥದ್ದು. ಬಿಕಾಸ್ ಈ ಕಾರ್ಡ್ ಬಂದು ಸನ್ ಕಾರ್ಡ್. ಸೊ ಈ ಎನರ್ಜಿ ನಾವು ಏನಿದ್ದೀವಿ ಇಲ್ಲಿ, ಈ ನ್ಯೂ ಮೂನ್ ಎನರ್ಜಿ, ಈ ರಿಲ್ಯಾಕ್ಸ್ ಮಾಡಿ, ರೆಸ್ಟ್ ಮಾಡಿ, ಪಾಸ್ ಮಾಡಿ, ನಿಮ್ಮನ್ನು ನೀವು ನೋಡ್ಕೊಳ್ತಾ ನಿಮ್ಮ ಎನರ್ಜಿನ ನೀವು ಬಿಲ್ಡ್ ಮಾಡ್ಕೊಳ್ಳೋ ಅಂಥ ಎನರ್ಜಿಯಿಂದ ದೇ ಆರ್ ಹೆಲ್ಪಿಂಗ್ ಯು ಸ್ಲೋ ಆಗಿ ಈ ಆ್ಯಕ್ಷನ್ ಓರಿಯೆಂಟೆಡ್ ಎನರ್ಜಿಗೆ. ಬಿಕಾಸ್ ವಿ ಹ್ಯಾವ್ ಸನ್ ಕಾರ್ಡ್, ಯು ಕ್ಯಾನ್ ಸಿ ದ ಡಾರ್ಕ್ನೆಸ್ಸಿಂದ ಲೈಟ್ಗೆ ಹೋಗ್ತಾ ಇರೋದು. ವಿ ಆರ್ ಮೂವಿಂಗ್ ಫ್ರಮ್ ಡಾರ್ಕ್ನೆಸ್ ಟು ಲೈಟ್. ಸೊ ಈ ಒಂದು ಟ್ರಾನ್ಸಿಷನಿಗೆ ನಿಮಗೆ ಸಪೋರ್ಟ್ ಮಾಡ್ತಾ ಇರೋ ಥರ ಇದೆ. ಯಾಕೆಂದರೆ ಈ ಡೆಕ್ಲಿ ದ ಅಂಡರ್ಲೈಯಿಂಗ್ ಎನರ್ಜಿ ಬಂದು ಸ್ನೇಕ್ ಎನರ್ಜಿ. ಸೊ ಸ್ನೇಕ್ ಬಂದು 2025 2025 ಓವರಾಲ್ ಎನರ್ಜಿ ಬಂದು ಸ್ನೇಕ್ನ ರೆಪ್ರೆಸೆಂಟ್ ಮಾಡ್ತಾ ಇತ್ತು, ಲೈಕ್ ಹಳೇದನ್ನೆಲ್ಲ ರಿಲೀಸ್ ಮಾಡುವಂಥದ್ದು. ಸೊ ಡೆಫಿನೆಟ್ಲಿ ದೇರ್ ಇಸ್ ಸಮಥಿಂಗ್ ನೀವು ರಿಲೀಸ್ ಮಾಡ್ತಾ ಇರೋದು, ನಿಮ್ಮ ಎನರ್ಜಿನ ನೀವು ರೀಗೇನ್ ಮಾಡ್ಕೊಳ್ತಾ ಇರೋದು ಈ ಸಮಯದಲ್ಲಿ. ಸೊ ದ್ಯಾಟ್ ಈಸ್ ವಾಟ್ ಇವಾಗ ನಿಮ್ಮ ಗೈಡ್ಸು ಈಗ ಸದ್ಯಕ್ಕೆ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು. ಈ ಟ್ರಾನ್ಸಿಷನ್ ಫೇಸ್ನ ಕಂಪ್ಲೀಟಾಗಿ ಡಾರ್ಕ್ನೆಸ್ಸಿಂದ ಈ ಲೈಟ್ಗೆ ಮೂವ್ ಆಗೋದಕ್ಕೆ. ಟಯರ್ಡ್ನೆಸ್ ಎನರ್ಜಿಯಿಂದ ಅಥವಾ ಲೇಸಿನೆಸ್ ಎನರ್ಜಿಯಿಂದ ಅಥವಾ ಜಸ್ಟ್ ನಥಿಂಗ್ ಅನ್ನೋವಂಥ ಎನರ್ಜಿಯಿಂದ ವಿ ಆರ್ ಮೂವಿಂಗ್ ಟು ದಿಸ್ ಬ್ರೈಟ್ ಆ್ಯಕ್ಷನ್ ಓರಿಯೆಂಟೆಡ್ ಎನರ್ಜಿಗೆ. ಆ್ಯಂಡ್ ಆಲ್ಸೋ ಈ ಹೊಸ ಚಾಪ್ಟರ್ಗೆ ಅಥವಾ ದಿಸ್ ನ್ಯೂ ಫೌಂಡೇಶನ್, ನ್ಯೂ ಆ್ಯಂಗಲಲ್ಲಿ ನಾವು ಜೀವನನ ನೋಡೋದಕ್ಕೆ ದಿಸ್ ಗೈಡ್ ಇಸ್ ಡೆಫಿನೆಟ್ಲಿ ಸಪೋರ್ಟಿಂಗ್ ಯು. ನಿಮ್ಮನ್ನು ಎಲಿವೇಟ್ ಮಾಡೋದಕ್ಕೆ, ನಿಮ್ಮ ಎನರ್ಜಿನ ಎಲಿವೇಟ್ ಮಾಡೋದಕ್ಕೆ, ನಿಮಗೆ ಬೇಕಾಗಿರುವಂಥ ಹೀಲಿಂಗ್ನ ತರೋದಕ್ಕೆ, ಕಂಫರ್ಟ್ನ ತರೋದಕ್ಕೆ, ಆ ಪ್ರೀತಿನ ತರೋದಕ್ಕೆ,
ಆ ಪ್ರೊಟೆಕ್ಷನ್, ಸಾಫ್ಟ್ ಜೆಂಟಲ್ ಪ್ರೊಟೆಕ್ಷನನ್ನು ತರೋದಕ್ಕೆ, ಸೊ ದ್ಯಾಟ್ ಯು ಆರ್ ಪ್ರಿಪೇರ್ಡ್ ಈ ಸನ್ ಎನರ್ಜಿಗೆ ನೀವು ಮೂವ್ ಆದಾಗ. ಯು ಆರ್ ಆಲ್ರೆಡಿ ಮೂವಿಂಗ್, ಆರ್ ಪ್ರಾಬಬ್ಲಿ ನೀವು ಆಲ್ರೆಡಿ ಸನ್ ಎನರ್ಜಿನಲ್ಲಿ ಇದ್ದೀರಾ, ಬಿಕಾಸ್ ಇದು ಫಾರ್ ಮೀ ದಿಸ್ ಇಸ್ ಫ್ಯೂಚರ್ ಸೈಡ್. ಸೊ ಆಲ್ರೆಡಿ ನೀವು ಇಲ್ಲಿಗೆ ಆಲ್ರೆಡಿ ಈ ಎನರ್ಜಿನಲ್ಲಿ ಇದ್ದೀರಾ, ಬಟ್ ಕಂಪ್ಲೀಟಾಗಿ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಕಂಪ್ಲೀಟಾಗಿ ಅದಕ್ಕೆ ಎಂಟರ್ ಆಗೋದಕ್ಕೆ ನಿಮ್ಮ ಗೈಡ್ಸ್ ಬಂದು, ಈ ಪರ್ಟಿಕ್ಯುಲರ್ ಗೈಡ್ ಬಂದು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಗ್ರೂಪ್ ನಂಬರ್ 1. ಅದ್ರ ಜೊತೆ ಬೇರೆ ಗೈಡ್ಸ್ ಯಾರಿದ್ದಾರೆ ಅಂತಂದರೆ ವಿ ಹ್ಯಾವ್ ಕ್ರೋ, ಆಲ್ ಮತ್ತು ಸನ್. ಇವ್ರುಗಳೂ ಕೂಡ ನಿಮ್ಮ ಗೈಡ್ಸ್ ಆಗಿ ಈ ಸಮಯದಲ್ಲಿ ಕಾಣಿಸ್ಕೊಳ್ತಾ ಇರ್ಬೋದು. ಎಸ್ಪೆಷಲಿ ಈ ಬರ್ಡ್ಸ್ ಬಂದು ನಿಮಗೆ ಸ್ಪೆಸಿಫಿಕ್ ಆಗಿ ಇವಾಗ ಜಾಸ್ತಿ ಕಾಣಿಸ್ತಾ ಇರ್ಬೋದು. ಪಕ್ಷಿಗಳು, ಫೆದರ್ಸ್ಗಳು ಜಾಸ್ತಿ ಸಿಗ್ತಾ ಇರ್ಬೋದು ನಿಮಗೆ, ಬಿಕಾಸ್ ಅದೆಲ್ಲನೂ ಬಂದು ಈ ಪರ್ಟಿಕ್ಯುಲರ್ ಗೈಡ್ಗೆ ಕನೆಕ್ಟ್ ಆಗಿರುವಂಥದ್ದು. ಎಸ್ಪೆಷಲಿ ಬ್ಲ್ಯಾಕ್ ಫೆದರ್, ಗ್ರೇ ಫೆದರ್, ಡಾರ್ಕ್ ಕಲರ್ಡ್ ಫೆದರ್ಸ್, ಬ್ರೌನ್ ಫೆದರ್ಸ್, ಈ ಥರ ಫೆದರ್ಸ್ ಎಲ್ಲನೂ ಬಂದು ಇಟ್ ಈಸ್ ವೆರಿ ಮಚ್ ರಿಲೇಟೆಡ್ ನಿಮ್ಮ ಈ ಪರ್ಟಿಕ್ಯುಲರ್ ಗೈಡ್ಗೆ. ಆ್ಯಂಡ್ ಆಲ್ಸೋ ಸನ್ ಇಟ್ ಸೆಲ್ಫ್ ಪ್ರಾಬಬ್ಲಿ ನಿಮ್ಮ ಗೈಡ್ ಇವಾಗ. ಸೊ ಇವಾಗ ಈ ಸನ್ ಬಂದು ಉತ್ತರಾಯಣಕ್ಕೆ ಮೂವ್ ಆಗಿರೋದು ಈಗ ರೀಸೆಂಟಾಗಿ. ಸೊ ಅಗೇನ್ ದಿಸ್ ಈಸ್ ಆಬ್ಸಲ್ಯೂಟ್ಲಿ ಇನ್ ಅಲೈನ್ಮೆಂಟ್. ನೀವು ಈ ಪ್ರಾಪರ್ ಅಲೈನ್ಮೆಂಟಲ್ಲಿದ್ದೀರಾ ಈ ಫ್ಯೂಚರಿಗೆ ಹೋಗೋದಕ್ಕೆ, ಆಸ್ಟ್ರಾಲಾಜಿಕಲಿ ಅಲೈನ್ಮೆಂಟಲ್ಲಿದ್ದೀರಾ. ಆ್ಯಂಡ್ ದೆನ್ ಸ್ನೇಕ್ ಎನರ್ಜಿ ನೋಡಿದಾಗ ನ್ಯೂಮರಲಾಜಿಕಲಿ ಕೂಡ ಅಲೈನ್ಮೆಂಟಲ್ಲಿದ್ದೀರಾ. ಸೊ ಯು ಆರ್ ಇನ್ ಬ್ಯೂಟಿಫುಲ್ ಅಲೈನ್ಮೆಂಟ್ ಈಗ ಸದ್ಯಕ್ಕೆ. ಸೊ ಈ ಟ್ರಾನ್ಸಿಷನ್ಗೆ ನಿಮ್ಮ ಈ ಪರ್ಟಿಕ್ಯುಲರ್ ಗೈಡ್ಸು ನಿಮಗೆ ಈಗ ಸದ್ಯಕ್ಕೆ ಹೆಲ್ಪ್ ಮಾಡ್ತಾ ಇರೋದು ಗ್ರೂಪ್ ನಂಬರ್ 1. ದಿಸ್ ಇಸ್ ಫಂಟಾಸ್ಟಿಕ್. ನೀವು ಡೌಟ್ ಪಡ್ತಿದ್ರೆ ನಾನು ಕರೆಕ್ಟಾಗಿರೋ ಡೈರೆಕ್ಷನಲ್ಲಿದ್ದೀನಾ ಅಂತ ಹೇಳಿ. ಸೊ ಈ ಗೈಡ್ ಬಂದು ನಿಮಗೆ absolutely, oh my goodness, absolutely, yes, 100% yes. We have Wheel of Fortune ಇಲ್ಲಿ. Again we have 10. ಸೊ ಲಾಸ್ಟ್ ಇಯರ್ 2025 ಬಂದು 9 ಇತ್ತು. ಸೊ ಈ ಇಯರ್ ಬಂದು ಇಟ್ ಈಸ್ ನಂಬರ್ 1. ಸೊ ಯು ಆರ್ ಅಗೇನ್, ಇದು ನಿಮ್ಮ ಅಲೈನ್ಮೆಂಟನ್ನು ತೋರಿಸ್ತಾ ಇರೋದು. ಯು ಆರ್ ಆಬ್ಸಲ್ಯೂಟ್ಲಿ ಇನ್ ಅಲೈನ್ಮೆಂಟ್. ಸೊ ಇಫ್ ಯು ಆರ್ ವರೀಡ್, ನಿಮಗೆ ಬೇಕಾಗಿರುವಂಥ ಆ ಕನ್ಫರ್ಮೇಷನನ್ನು ಈ ಗೈಡ್ ತರ್ತಾ ಇರೋದು, ಮತ್ತು ಮೋಟಿವೇಶನನ್ನು, ಇನ್ಸ್ಪಿರೇಷನನ್ನು ಈ ಗೈಡ್ ತರ್ತಾ ಇರೋದು. ಯಾಕೆಂದರೆ ಈ ಕಾರ್ಡಲ್ಲಿ ನಮಗೆ ತೋರಿಸ್ತಾ ಇರೋದು ನಮ್ಮ ಒಳಗಡೆನೇ ನಡೆಯುವಂಥ ಫೈಟ್. ನಾವೇ ನಮ್ಮ ಪರವಾಗೂ ಮಾತಾಡ್ತೀವಿ, ನಮ್ಮ ವಿರುದ್ಧವಾಗೂ ಮಾತಾಡ್ತೀವಿ, ನಮಗೆ ನಾವೇ ಎನಿಮಿ ಥರ. ಇದು ಹೊರಗಡೆ ಎನರ್ಜಿಯಿಂದನೂ ಬರುವಂಥ ಎನಿಮಿಟಿ ಕೂಡ, ಬಟ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಮೇ ಬಿ ನಮ್ಮ ಇಂಟರ್ನಲ್ ಸ್ಟ್ರಗಲ್ ಇರ್ಬೋದು, ನಮಗೆ ನಂಬೋದಕ್ಕೆ ಕಷ್ಟ ಇರ್ಬೋದು. ಲೈಕ್ ನಿಜವಾಗ್ಲೂ ಏನಾದರೂ ಬದಲಾಗತ್ತಾ, ಅಥವಾ ಇನ್ ಜನರಲ್. ಸೊ ಒನ್ ಪಾರ್ಟ್ ನಮ್ಮಲ್ಲಿ ನಾವು ಮೋಟಿವೇಟೆಡ್ ಆಗಿ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಈ ಹಳೆ ಎನರ್ಜಿ ಏನಿದೆ, ಹಳೆ ಪ್ಯಾಟರ್ನ್ಸ್ ಏನಿದೆ, ನಮ್ಮನ್ನು ಮತ್ತೆ ಹಿಂದೆ ಎಳೆಯೋ ಪ್ರಯತ್ನ ಪಟ್ಟಾಗ, ಸೊ ದೆರ್ ಇಸ್ ದಿಸ್ ಟಗ್ ಆಫ್ ವಾರ್, ಹಿಂದೆ ಮುಂದೆ ಹೋಗೋದು ನಮ್ಮ ಎನರ್ಜಿ. ದಟ್ ಈಸ್ ಎಕ್ಸಾಕ್ಟ್ಲಿ ಟ್ರಾನ್ಸಿಷನ್ ಫೇಸಲ್ಲಿ ಆಗುವಂಥ ಎನರ್ಜಿ ಅದು. ಯಾಕಂದರೆ ನಾವು ಕಂಪ್ಲೀಟಾಗಿ ಈ ಸನ್ ಎನರ್ಜಿನಲ್ಲೂ ಇಲ್ಲ, ಕಂಪ್ಲೀಟಾಗಿ ನಾವು ಈ ಡಾರ್ಕ್ ಮೂನ್ ಎನರ್ಜಿನಲ್ಲೂ ಇಲ್ಲ. ಸೊ ವಿ ಆರ್ ಇನ್ ಬಿಟ್ವೀನ್, ಅದು ವೀಲ್ ಆಫ್ ಫಾರ್ಚೂನ್. ಸೊ ಮಧ್ಯದಲ್ಲಿ ನಾವು ನಿಂತ್ಕೊಂಡಿರೋದು. ಸೊ ನಿಮ್ಮ ಗೈಡ್ ಬಂದು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನೋ ಎನರ್ಜಿಯಿಂದ ಕಂಪ್ಲೀಟಾಗಿ ನಿಮ್ಮನ್ನ ಫ್ಯೂಚರಿಸ್ಟಿಕ್ ಎನರ್ಜಿಗೆ ನಿಮ್ಮನ್ನ ಮೂವ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ನಿಮ್ಮ ಗೈಡ್ ಬಂದು ನಿಮ್ಮ ಕನಸಿನ ಮುಖಾಂತರ ಎಷ್ಟೊಂದು ಕನ್ಫರ್ಮೇಷನನ್ನು ಕೊಡ್ಬೋದು, ಅಥವಾ ನಿಮ್ಮ ಎನರ್ಜಿನ ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು, ಅಥವಾ ನಿಮಗೆ ಬೇಕಾಗಿರುವಂಥ ಹೀಲಿಂಗನ್ನು ತರೋದಕ್ಕೆ ಟ್ರೈ ಮಾಡ್ಬೋದು. ನಿಮ್ಮ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಹಳೆಯದನ್ನು ರಿಲೀಸ್ ಮಾಡೋದಕ್ಕೆ, ಆ್ಯಂಡ್ ದೆನ್ ನಿಮಗೆ ಬೇಕಾಗಿರುವಂಥ ಮೋಟಿವೇಶನನ್ನು ತರೋದಕ್ಕೆ. ಆಲ್ಸೋ ಈ ಗೈಡ್ ಬಂದು ಎಸ್ಪೆಷಲಿ ನೀವು ತುಂಬ ಲೋ ಆಗಿದ್ದಾಗ, ಅಥವಾ ನಿಮ್ಮ ಒಳಗಡೆನೇ ಸಿಕ್ಕಾಪಟ್ಟೆ ಬ್ಯಾಟಲ್ಗಳು ನಡೀತಾ ಇರಬೇಕಾದ್ರೆ, ಇದು ಹೀಗಲ್ಲ, ಇದು ಹೀಗೆ, ಅಥವಾ ಇದು ಯಾವ ಥರ ಆಗುತ್ತೆ ಅಂಥೇಳಿ ನಮ್ಮನ್ನು ನಾವೇ ಡೌಟ್ ಪಡುವಂಥ ಸಿಚುವೇಶನ್ಗಳಲ್ಲಿ ಈ ಗೈಡ್ ಪರ್ಟಿಕ್ಯುಲರ್ ಆಗಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಾರೆ. ಬಿಕಾಸ್ ಈ ಗೈಡ್ ಬಂದು ನಿಮ್ಮ ಈ ಹಳೆ ಪ್ಯಾಟರ್ನ್ಗೆ, ನಿಮ್ಮ ಹಳೆ ಲೈಫ್ಗೆ ಮತ್ತೆ ನೀವು ಆ ಟ್ರ್ಯಾಪ್ಗೆ ಬೀಳಬಾರ್ದು ಅಂತ ಹೇಳಿ ದೇ ಆರ್ ಕಾನ್ಸ್ಟೆಂಟ್ಲಿ ಸಪೋರ್ಟಿಂಗ್ ನಿಮ್ಮನ್ನು ಕಂಪ್ಲೀಟಾಗಿ ನಿಮ್ಮನ್ನ ಈ ಸನ್ ಎನರ್ಜಿಗೆ ಮೂವ್ ಮಾಡೋದಕ್ಕೆ. ಗ್ರೂಪ್ ನಂಬರ್ 1. ಸೊ ಈ ಪಾಸ್ಟ್ ಎನರ್ಜಿಯಿಂದ ನಿಮ್ಮನ್ನು ಅಬ್ಸಲ್ಯೂಟ್ಲಿ ಹೇಗೆ ನಿಮ್ಮನ್ನ ರಿಲೀಸ್ ಮಾಡಿ ನಿಮ್ಮನ್ನು ಈ ಹೊಸ ಎನರ್ಜಿಗೆ ಮೂವ್ ಮಾಡೋದು, ದಟ್ ಈಸ್ ದ ಪ್ರೈಮರಿ ಕೆಲಸ ಈ ಪರ್ಟಿಕ್ಯುಲರ್ ಗೈಡದು. ವಿ ಹ್ಯಾವ್ ಹೈ ಪ್ರಿಸ್ಟೆಸ್ ಎನರ್ಜಿ, ವೆರಿ ಮಿಸ್ಟಿಕಲ್, ವೆರಿ ಫೆಮಿನನ್ ಎನರ್ಜಿ. ಅಗೇನ್ ಹೈ ಪ್ರಿಸ್ಟೆಸ್ ಎನರ್ಜಿ ಬಂದು ಇಟ್ ಇಸ್ ಅ ಫೆಮಿನನ್ ಎನರ್ಜಿ. ಈಗ ಸದ್ಯಕ್ಕೆ ಹೈ ಪ್ರಿಸ್ಟೆಸ್ ಎನರ್ಜಿ ಬಂದಾಗ ವಿ ಆರ್ ಪ್ರಾಬಬ್ಲಿ ನಾಟ್ ವೆರಿ ಶ್ಯೂರ್, ಅಥವಾ ನಾವು ಅದನ್ನು ನಂಬೋದು ಕಷ್ಟ ಇರ್ಬೋದು. ನಮಗೆ ಎಲ್ಲ ಪಾಸಿಬಿಲಿಟೀಸ್ ಇದೆ, ನಮ್ಮ ಜೀವನದಲ್ಲಿ ಎಲ್ಲ ಸರಿ ಹೋಗುತ್ತೆ ಅಥವಾ ಎಲ್ಲ ಬದಲಾಗ್ತಾ ಇದೆ ಅಂತ ಹೇಳಿ. ಬಿಕಾಸ್ ನಮಗೆ ಅಷ್ಟೊಂದು ಎವಿಡೆನ್ಸ್ ಇಲ್ದಿರ್ಬೋದು ನಮ್ಮ ಲೈಫಲ್ಲಿ ಎಲ್ಲ ಬದಲಾಗತ್ತೆ ಅಥವಾ ಬೇರೆ ರೀತಿ ಆಗತ್ತೆ ಅಥವಾ
ವಾಟ್ ಎವರ್ ಫ್ಯೂಚರಿಸ್ಟಿಕಲ್ಲಿ ಅಥವಾ ಫ್ಯೂಚರಲ್ಲಿ ದೇರ್ ಆರ್ ಮೋರ್ ಹೋಪ್ಸ್ ಅನ್ನೋದಕ್ಕೆ ಮೇ ಬಿ ಅಷ್ಟೊಂದು ಎವಿಡೆನ್ಸ್ ಇಲ್ಲದೆ ಇರ್ಬೋದು. ಸೊ ನಿಮ್ಮ ಗೈಡ್ ಬಂದು ಈ ಪರ್ಟಿಕ್ಯುಲರ್ ಗೈಡ್ ನಿಮಗೆ ವಿ ಡೋಂಟ್ ನೀಡ್ ಎವಿಡೆನ್ಸ್, ನಮಗೆ ಬಿಲೀಫ್ ಬೇಕಾಗಿರೋದು ಎವಿಡೆನ್ಸ್ ಅಲ್ಲ. ಏಕೆಂದರೆ ನಾವು ನಂಬಿದಾಗ ಎವಿಡೆನ್ಸ್ ತಾನೇ ರಿವೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಡೋರ್ಸ್ ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆ್ಯಸ್ ಆಫ್ ನಾವು ರಿಲ್ಯಾಕ್ಸ್ ಆ್ಯಂಡ್ ರೆಸ್ಟ್. ಏಕೆಂದರೆ ದೆರ್ ಇಸ್ ಲಾಟ್ ಆಫ್ ಹೀಲಿಂಗ್ ನಿಮ್ಮ ಒಳಗಡೆ ಸಬ್ಕಾನ್ಷಿಯಸ್ಲಿ, ಸೆಲ್ಯುಲಾರ್ ಲೆವೆಲಲ್ಲಿ, ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಇನ್ ಆಲ್ ವೇ ನಿಮ್ಮನ್ನು ಆಬ್ಸಲ್ಯೂಟ್ಲಿ ಪ್ರಿಪೇರ್ ಮಾಡಿ ಈ ಸನ್ ಎನರ್ಜಿಗೆ ಮೂವ್ ಮಾಡ್ತಾ ಇರುವಂಥದ್ದು. ಸೊ ಬೇಸಿಕ್ಲಿ ನಿಮ್ಮ ಈ ಪರ್ಟಿಕ್ಯುಲರ್ ಗೈಡ್ ದ ಸಾಫ್ಟ್ ಫೆಮಿನನ್, ಸಾಫ್ಟ್ ಗಾಡೆಸ್ ಎನರ್ಜಿ, ಆರ್ಕೇಂಜಲ್ ಗೇಬ್ರಿಯಲ್, ಆರ್ಕೇಂಜಲ್ ಚಾಮ್ಯುಯಲ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು, ಅಥವಾ ಬರ್ಡ್ಸ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು ನಿಮಗೆ ಈಗ ಸದ್ಯಕ್ಕೆ. ವಿತ್ ದ ಹೈ ಪ್ರಿಸ್ಟಸ್ ಇಲ್ಲಿ ಅಗೇನ್ ದ ವೆರಿ ಸಾಫ್ಟ್ ಫೆಮಿನನ್ ಗಾಡೆಸ್ ಎನರ್ಜಿ. ಆ್ಯಂಡ್ ಆನ್ಸೆಸ್ಟ್ರಿಗೆ ಬಂದಾಗ ಲೈಕ್ ಮದರ್ಲಿ, ಗ್ರ್ಯಾಂಡ್ ಮದರ್ಲಿ, ಆ ಫೆಮಿನನ್ ಲೀನಿಯೇಜಲ್ಲಿ ಇರುವಂತಹ ಆನ್ಸೆಸ್ಟರ್ಸ್ ಎನರ್ಜಿ ನಿಮಗೆ ಈಗ ಸದ್ಯಕ್ಕೆ ತುಂಬ ಸ್ಟ್ರಾಂಗ್ ಆಗಿರೋದು. ನಿಮ್ಮ ಲೈಫಲ್ಲಿ ನಿಮಗೆ ಬೇಕಾಗಿರುವಂಥ ಪ್ರೊಟೆಕ್ಷನನ್ನು, ಸಪೋರ್ಟನ್ನು, ಇನ್ಸ್ಪಿರೇಷನನ್ನು, ಹೀಲಿಂಗನ್ನು, ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಅನ್ಕಂಡೀಷ್ನಲ್ ಲವ್ವನ್ನು ನಿಮಗೆ ತರೋದಕ್ಕೆ, ಸೊ ದಟ್ ಯು ಫೀಲ್ ಗುಡ್, ಯು ಫೀಲ್ ಕಂಫರ್ಟಬಲ್. ಈ ಸನ್ ಎನರ್ಜಿಗೆ ಕಂಪ್ಲೀಟಾಗಿ ಸ್ಟೆಪ್ ಇನ್ ಆಗಿ ಟು ಎಂಜಾಯ್ ನಿಮ್ಮ ಸಕ್ಸಸ್ಸನ್ನು. ಆ್ಯಂಡ್ ಯು ಫೀಲ್ absolutely worthy. I deserve this sun ಬಂದು ಸಕ್ಸಸ್, ಸನ್ ಬಂದು ಹೀಲಿಂಗ್, ಸನ್ ಬಂದು ನಮ್ಮ ಹೈಯೆಸ್ಟ್ ಪೊಟೆನ್ಷಿಯಲ್ ನಮ್ಮ ಈ ಲೈಫಲ್ಲಿ ನಾವು ಅಚೀವ್ ಮಾಡುವಂಥ ಪಾಸಿಬಿಲಿಟಿ ಇರುವಂಥದ್ದು. ಸೊ ಬೇಸಿಕ್ಲಿ ನಿಮ್ಮ ಗೈಡು ಈಸ್ ಹೆಲ್ಪಿಂಗ್ ಯು ಟ್ರಾನ್ಸಿಷನ್ ಮಾಡೋದಕ್ಕೆ ಫ್ರಮ್ ಪಾಸ್ಟ್ ಚಾಪ್ಟರ್ ಟು ದ ಫ್ರೆಶ್ ಚಾಪ್ಟರ್, ಅಥವಾ ಪಾಸ್ಟ್ ಲೈಫ್ ಟು ದ ಫ್ರೆಶ್ ಬಿಗಿನಿಂಗ್ ಆಫ್ ಅವರ್ ಲೈಫ್, ಅಥವಾ ಆಲ್ರೆಡಿ ಹೊಸ ಎನರ್ಜಿನಲ್ಲಿದ್ದರೆ ಕಂಪ್ಲೀಟಾಗಿ ಆ್ಯಂಕರ್ ಆಗೋದಕ್ಕೆ ಈ ಹೊಸ ಲೈಫ್ಗೆ, ಹೊಸ ಲೈಫ್ ಸ್ಟೈಲಿಗೆ, ಹೊಸ ಚಾಪ್ಟರಿಗೆ. ಸೊ ದ್ಯಾಟ್ ಈಸ್ ವೇರ್ ನಿಮಗೆ ಈಗ ಸದ್ಯಕ್ಕೆ ಸಪೋರ್ಟ್ನ ತರ್ತಾ ಇರೋದು. ರೈಟ್. ಸೊ ಕೆಳಗಡೆ ಕಮೆಂಟ್ ಮಾಡಿ ಐ ವೆಲ್ಕಮ್ ಆಲ್ ದ ಸಪೋರ್ಟ್ ಅಂತ ಹೇಳಿ ನಿಮ್ಮ ಗೈಡ್ಸಿಂದ. ಐ ವೆಲ್ಕಮ್ ಮೈ ಗೈಡ್ ಟು ಸಪೋರ್ಟ್ ಮೀ, ಟು ಹೆಲ್ಪ್ ಮೀ, ಟು ಹೀಲ್ ಮೀ, ಟು ಲವ್ ಮೀ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಸೆಂಡ್ ಯುವರ್ ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ನಿಮ್ಮ ಗೈಡ್ಸಿಗೆ ಕೆಳಗಡೆ ಕಮೆಂಟಲ್ಲಿ. ಆಲ್ರೈಟ್, ಅದು ನಿಮ್ಮ ಇವತ್ತಿನ ರೀಡಿಂಗು ಗ್ರೂಪ್ ನಂಬರ್ 1. ಹೋಪ್ಫುಲಿ ನಿಮಗೆ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಆಗಿದ್ದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ವೇಟಿಂಗ್ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತು ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಬಿಕಾಸ್ ಯು ಹ್ಯಾವ್ ಸೋ ಮಚ್ ಆಫ್ ಲವ್ ಆ್ಯಂಡ್ ಸಪೋರ್ಟ್ ನಿಮ್ಮ ಗೈಡ್ಸಿಂದ. ಯು ಆರ್ ನಾಟ್ ಅಲೋನ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನಂಬರ್ 2, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇದು ಬರ್ತಾ ಇರೋದು ಈ ಟವರ್ ಎನರ್ಜಿ, ಟವರ್ ಕಾರ್ಡ್ ಎನರ್ಜಿ. ಲೈಕ್ ಬ್ಲಾಸ್ಟ್ ಮಾಡಿ ಓಪನ್ ಮಾಡ್ತಾ ಇರೋದು, ಬ್ಲಾಕ್ ಆಗಿರುವಂಥ ಡೋರನ್ನ, ಅಥವಾ ಅಲ್ಲಿ ಡೋರ್ ಇಲ್ಲ ಅನ್ನೋ ಕಡೆ ದೆರ್ ಇಸ್ ಅ ಬ್ಲಾಸ್ಟ್ ಆ್ಯಂಡ್ ಕಂಪ್ಲೀಟ್ ವಾಲ್ ಬ್ರೇಕ್ ಆಗ್ತಾ ಇರೋದು, ಸೊ ದಟ್ ಯು ಕ್ಯಾನ್ ಎಂಟರ್ ಅದರೊಳಗಡೆ. ಸೊ ಬೇಸಿಕ್ಲಿ ನಿಮ್ಮ ಈ ಪರ್ಟಿಕ್ಯುಲರ್ ಗೈಡ್ ನಿಮ್ಮ ಜೊತೆ ಈಗ ವರ್ಕ್ ಮಾಡ್ತಾ ಇರೋದು ನಿಮ್ಮ ಫಿಯರ್ನ ಫೇಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇರ್ಬೋದು, ಅಥವಾ ಆ ಬ್ರೇಕ್ ಥ್ರೂನ ಪಡೆಯೋದಕ್ಕೆ ಸಪೋರ್ಟ್ ಮಾಡ್ತಾ ಇರ್ಬೋದು, ಅಥವಾ ಎಲ್ಲಾದರೂ ಸ್ಟಕ್ ಆಗಿದ್ರೆ ನಿಮ್ಮ ಲೈಫಲ್ಲಿ, ಜಾಬಲ್ಲಿ, ಹೆಲ್ತ್ ರೂಟೀನಲ್ಲಿ, ಅಥವಾ ಇನ್ ಜನರಲ್ ಆಗಿ ಲೈಫಲ್ಲಿ ಯು ಲ್ಯಾಕ್ ಮೋಟಿವೇಶನ್. ಏನು ಮಾಡೋಕ್ಕೆ ನನಗೆ ಆ ಉತ್ಸಾಹ ಇಲ್ಲ, ಎನರ್ಜಿ ಆಬ್ಸಲ್ಯೂಟ್ಲಿ ಡಿಪ್ಲೀಟೆಡ್ ಆ್ಯಂಡ್ ಲೋ. ಈ ಏರಿಯಾನಲ್ಲೆಲ್ಲ ದೆರ್ ಇಸ್ ಅ ಲಾಡ್ ಆಫ್ ಸಪೋರ್ಟ್ ನಿಮಗೆ ಈಗ ಸದ್ಯಕ್ಕೆ ಆ ಬ್ರೇಕ್ ಥ್ರೂನ ಪಡೆಯೋದಕ್ಕೆ, ಆ ಸ್ಟ್ಯಾಗ್ನೆನ್ಸಿಯಿಂದ ಆಚೆ ಬರೋದಕ್ಕೆ, ಆ್ಯಂಡ್ ಬ್ಲಾಕೇಜಸ್ನ ರಿಲೀಸ್ ಮಾಡೋದಕ್ಕೆ, ನಿಮ್ಮ ಭಯನ ನೀವು ಫೇಸ್ ಮಾಡೋದಕ್ಕೆ, ಮತ್ತು ಧೈರ್ಯವಾಗಿ ಮುಂದೆ ಹೋಗೋದಕ್ಕೆ. ಸಿಕ್ಕಾಪಟ್ಟೆ ಹಿಂಜರಿತಿದ್ರೆ ನಾವೇನಾದರೂ ಆ್ಯಕ್ಷನ್ ತಗೊಳ್ಳೋ ವಿಚಾರದಲ್ಲಿ, ಅಥವಾ ಇದು ಹೀಗ, ಇದು ಆಗ, ಇದು ಮಾಡ್ಬೋದಾ, ಇದು ಮಾಡಬಾರ್ದಾ, ಆ್ಯಂಡ್ ಎಲ್ಲರ ಐಡಿಯಾಸ್, ಒಪಿನಿಯನ್ಸು, ಇದು ಹೀಗೆ ಮಾಡ್ಲಾ. ಸೊ ಈ ಲೈಕ್ ವಿ ಆರ್ ಡಾನ್ಸಿಂಗ್ ಬ್ಯಾಕ್ ಆ್ಯಂಡ್ ಫೋರ್ತ್ ಯಾವುದಾದ್ರೂ ಏರಿಯಾನಲ್ಲಿ ಆ್ಯಕ್ಚುಲಾಗಿ ಮಾಡೋ ಕೆಲಸ ಮಾಡ್ದಿರಾ. ಸೊ ದ್ಯಾಟ್ ಈಸ್ ವೇರ್ ನಿಮಗೆ ಈ ಸಪೋರ್ಟು ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇರೋದು. ಐ ಆಮ್ ಸೆನ್ಸಿಂಗ್ ಅ ಲಾಡ್ ಆಫ್ ದುರ್ಗಾಮ, ಕಾಳಿಮ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಗ್ರೂಪ್ ನಂಬರ್ 2, ವಿ ಹ್ಯಾವ್ ಫುಲ್ ಮೂನ್. ಇಲ್ಲಿ ಇಂಟ್ರೆಸ್ಟಿಂಗ್ ಥಿಂಗ್ ಏನಂತಂದರೆ, ಈ ಫುಲ್ ಮೂನನ್ನು ಕಂಪ್ಲೀಟಾಗಿ ಡೆಪಿಕ್ಟ್ ಮಾಡಿಲ್ಲ ಈ ಕಾರ್ಡಲ್ಲಿ. ಫುಲ್ ಮೂನ್ ಇದ್ರೂ ಸ್ವಲ್ಪನೇ ಆಚೆ
ತೋರಿಸ್ತಾ ಇರೋದು ಈ ಕಾರ್ಡಲ್ಲಿ, ದ ಇಮೇಜಲ್ಲಿ. ಸೊ ದ್ಯಾಟ್ ಈಸ್ ವಾಟ್ ಇವಾಗ ಸದ್ಯಕ್ಕೆ ನಮ್ಮ ಈ ಗೈಡ್ಸ್ ಸಪೋರ್ಟ್ ಮಾಡ್ತಾ ಇರೋದು. ಕಮ್ ಔಟ್ ಕಂಪ್ಲೀಟ್ಲಿ. ಸೊ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ಕಮ್ ಔಟ್ ಕಂಪ್ಲೀಟ್ಲಿ, ಸ್ಟೆಪ್ ಇನ್ ಆ ಸ್ಪಾಟ್ಲೈಟಲ್ಲಿ, ಸ್ಟೆಪ್ ಇನ್ ನಿಮ್ಮ ಫುಲ್ ಪೊಟೆನ್ಷಿಯಲ್ಗೆ, ಸ್ಟೆಪ್ ಇನ್ ನಿಮ್ಮ ಪವರಲ್ಲಿ, ಕ್ಲೇಮ್ ಯೋರ್ ಪವರ್, ಕ್ಲೇಮ್ ಯೋರ್ ಅಥಾರಿಟಿ. ಯು ಡಿಸರ್ವ್ ಸ್ಪಾಟ್ಲೈಟ್, ಯು ಡಿಸರ್ವ್ ರಿವಾರ್ಡ್ಸ್, ಯು ಡಿಸರ್ವ್ ಎವ್ರಿಥಿಂಗ್. ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ದಿರಾ ಹೆಂಗೆ ನಮ್ಮನ್ನು ನಾವು ಕಂಪ್ಲೀಟಾಗಿ ಶೋಕೇಸ್ ಮಾಡೋದು, ನಮ್ಮ ಟ್ಯಾಲೆಂಟ್ಸ್ನ, ನಮ್ಮ ಸ್ಕಿಲ್ಸ್ನ, ನಾವು ಯಾರು ಅನ್ನೋದನ್ನು ಆ ಬೆಟ್ಟದಿಂದ ಈ ಫುಲ್ ಮೂನ್ ಹೈಡ್ ಆಗ್ದಿರಾ. ಹೌ ಕ್ಯಾನ್ ವಿ ಕಮ್ ಔಟ್ ಕಂಪ್ಲೀಟ್ಲಿ? ಫುಲ್ ಮೂನ್ ಅಂತ ಗೊತ್ತಿದೆ, ಇನ್ನು ಹೈಡ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಫಸ್ಟ್ ಆಫ್ ಆಲ್ ಅಕ್ಸೆಪ್ಟ್ ಯು ಆರ್ ದಿಸ್ ಗ್ಲೋಯಿಂಗ್ ಬಿಗ್ ಗ್ಲೋಬ್ ಆಫ್ ಅ ಫುಲ್ ಮೂನ್ ಅಂತ ಹೇಳಿ ಅದನ್ನು ಫಸ್ಟ್ ಒಪ್ಕೊಂಡಾಗ you can rise completely. So that is an interesting what do you call explanation ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡ್ತಾ ಇರೋದು. ಎಸ್ಪೆಷಲಿ ದ ಗಾಡೆಸ್ ಎನರ್ಜಿ, ದುರ್ಗಮ್ಮ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು. ಅಂಡರ್ಲೈಂಗ್ ಎನರ್ಜಿ ಬಂದು ಕಾಳಿಮಾ ಎನರ್ಜಿ. ಲೈಕ್ ನೀವಾಗ ನೀವು ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂತಂದರೆ, ನೀವಾಗ ನೀವು ನಿಮ್ಮನ್ನು ಪುಷ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ, ಅಥವಾ ಭಯನ ಫೇಸ್ ಮಾಡಲಿಲ್ಲ ಅಂದರೆ, ದೆನ್ ವಿ ಹ್ಯಾವ್ ಟು ಕೈಂಡ್ ಆಫ್ ಪುಷ್ ಯು ಸ್ವಲ್ಪ ಫೋರ್ಸ್ಫುಲ್ ಆಗಿ, ಸೊ ದ್ಯಾಟ್ ಯು ವಿಲ್ ಟೇಕ್ ಆ್ಯಕ್ಷನ್ ಇನ್ ವಾಟ್ ಎವರ್ ಡೈರೆಕ್ಷನ್ ಈ ಪರ್ಟಿಕ್ಯುಲರ್ ರೀಡಿಂಗ್ ನಿಮ್ಮಿಂದ ಡಿಮ್ಯಾಂಡ್ ಮಾಡ್ತಾರೋ, ಅಥವಾ ಲೈಫ್ ನಿಮ್ಮಿಂದ ಡಿಮ್ಯಾಂಡ್ ಮಾಡ್ತಾ ಇರೋದು ಇವಾಗ. ಬಿಕಾಸ್ ದಿಸ್ ಈಸ್ ಯುವರ್ ಟೈಮ್, ಗ್ರೂಪ್ ನಂಬರ್ 2. ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮ್ಮ ಗ್ರೂಪಲ್ಲಿ. ದಿಸ್ ಈಸ್ ಯುವರ್ ಟೈಮ್. ನಿಮ್ಮ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ದಿರಾ. ಹೌ ಕ್ಯಾನ್ ಯು ಸ್ಟೆಪ್ ಇನ್ ಕಂಪ್ಲೀಟ್ಲಿ ಆ್ಯಂಡ್ ಶೋ ನಿಮ್ಮ ಈ ಫುಲ್ ಮೂನ್ ಗ್ಲೋಯಿಂಗ್ ಬ್ರೈಟ್ ಬಿಗ್ ಶೈನಿ ಎನರ್ಜಿನ. ಇಟ್ ಈಸ್ ಟೈಮ್ ನಿಮ್ಮ ಟ್ಯಾಲೆಂಟ್ಸ್ನ ಶೋಕೇಸ್ ಮಾಡೋದಕ್ಕೆ. ಇಟ್ ಈಸ್ ಟೈಮ್ ನಿಮ್ಮ ಆಫೀಸಲ್ಲಿ ನಿಮ್ಮ ಐಡಿಯಾಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಇಟ್ ಈಸ್ ಟೈಮ್ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಇಟ್ ಈಸ್ ಟೈಮ್ ನಿಮ್ಮ ಬಿಸ್ನೆಸ್ ಐಡಿಯಾನ ತೊಗೊಂಡು ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ. ಇಟ್ ಈಸ್ ಟೈಮ್ ನಿಮ್ಮ ಪಾರ್ಟ್ನರ್ ಹತ್ರ ನಿಮಗೇನು ಬೇಕು ಅಂತ ಹೇಳಿ ನೀವು ಲೈಕ್ ಓಪನ್ ಆಗಿ ಲೈಕ್ ನಿಮ್ಮ ಎಕ್ಸ್ಪೆಕ್ಟೇಷನನ್ನು ಸೆಟ್ ಮಾಡೋದಕ್ಕೆ. ಇಟ್ ಈಸ್ ಟೈಮ್ ನಿಮ್ಮ ಫುಲ್ ಪವರಲ್ಲಿ ನಿಂತ್ಕೊಳ್ಳೋದಕ್ಕೆ. ಬೇಸಿಕ್ಲಿ ಇಟ್ ಈಸ್ ಟೈಮ್ ಆ್ಯಂಡ್ ಫುಲ್ ಸ್ಟಾಪ್. ಬೇರೆ ಯಾವುದು ಡಿಸ್ಕಷನ್ ಇಲ್ಲ, ಆರ್ಗ್ಯುಮೆಂಟ್ ಇಲ್ಲ, ಡೌಟ್ಸ್ ಇಲ್ಲ. ಇಟ್ ಈಸ್ ಟೈಮ್ ಫುಲ್ ಸ್ಟಾಪ್. ಇಟ್ ಈಸ್ ಟೈಮ್ ಟು ಶೈನ್. ಇಟ್ ಈಸ್ ಟೈಮ್ ಟು ಕೈಂಡ್ ಆಫ್ ಗ್ಲೋ. ಸೊ ದ್ಯಾಟ್ ಈಸ್ ವಾಟ್ ನಿಮ್ಮ ಗೈಡ್ಸು ಈಗ ಸದ್ಯಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ಆರ್ಕೇಂಜಲ್ ಮೈಕಲ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿರೋದು ನಿಮ್ಮ ಗ್ರೂಪಲ್ಲಿ. ಮಾರ್ಸ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು. ಏರೀಸ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು. ಎಲ್ಲ ಎನರ್ಜೀಸು ನಿಮ್ಮನ್ನ ಗೈಡ್ ಮಾಡ್ತಾ ಇರೋದು ಟು ಸೇ ಟೇಕ್ ಸಮ್ ಆ್ಯಕ್ಷನ್. ಓಕೆ, ಆ್ಯಕ್ಷನ್ ತೊಗೊಳ್ಳೋವಂಥ ಸಮಯ ಇದು. ಹೈಡ್ ಆಗೋವಂಥ ಸಮಯ ಅಲ್ಲ, ಕರ್ಟನಿಂದ ನಿಂತ್ಕೊಳ್ಳೋವಂಥ ಸಮಯ ಅಲ್ಲ. ಇಟ್ ಈಸ್ ಅವರ್ ಟೈಮ್. ನಾವು ಕರ್ಟನನ್ನು ತೆಗೆದು ನಮ್ಮ ಮೈಕ್ನ ನಾವು ಕೈಯಲ್ಲಿ ಇಟ್ಕೊಂಡು ಟು ಸಿಂಗ್ ಅವರ್ ಸಾಂಗ್. ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಎನರ್ಜಿ ಇದು ಗ್ರೂಪ್ ನಂಬರ್ 2. ಇಟ್ ಈಸ್ ಟೈಮ್ ಫಾರ್ ಯು ಟು ಫ್ಲೋ. ಇಟ್ ಈಸ್ ಟೈಮ್ ಫಾರ್ ಯು ಟು ಅಕ್ಸೆಪ್ಟ್ ನೀವು ಯಾರು ಅನ್ನೋದನ್ನು. ಓಕೆ, ಇದು ಗ್ರ್ಯಾಂಡ್ ಆಗಿರುವಂಥ ಐಡಿಯಾಸೂ ಇರ್ಬೋದು, ಅಥವಾ ಸಿಂಪಲ್ಲಾಗಿ ನಿಮ್ಮ ಲೈಫಲ್ಲಿ ಡೈಲಿ ರೂಟೀನನ್ನು ಶಿಫ್ಟ್ ಮಾಡ್ತೀನಿ ಅನ್ನುವಂಥ ಐಡಿಯಾ ಇರ್ಬೋದು. ಸಿಂಪಲ್ ಟು ಬಿಗ್ ಟು ಗ್ರ್ಯಾಂಡ್ ಟು ಎಕ್ಸ್ಟ್ರಾವೆಗ್ಯಾಂಟ್. ಯಾವ ಐಡಿಯಾ ಅಥವಾ ಏನು ಈಗ ಸದ್ಯದಲ್ಲಿ ನಿಮ್ಮ ಮೈಂಡಲ್ಲಿದೆ, ಇಟ್ ಈಸ್ ಆಲ್ ವ್ಯಾಲಿಡ್ ಆ್ಯಂಡ್ ರೈಟ್ ಅಂತ ಹೇಳಿ ನಿಮ್ಮ ಗೈಡ್ಸ್ ಹೇಳ್ತಾ ಇರೋದು. ಸ್ಪೆಸಿಫಿಕಲಿ ಇಷ್ಟೊತ್ತು ನಾನು ಯಾರೆಲ್ಲ ಹೆಸರು ಹೇಳಿದೆ ಅವ್ರ ಎನರ್ಜಿ ಆ್ಯಂಡ್ ಈಗಲ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು. ಲೈಕ್ ಈಗಲ್ ಎನರ್ಜಿ ಬಂದು ಇಟ್ ಈಸ್ ಸೋರ್ ಹೈ. ಲೈಕ್ ಎಷ್ಟು ಹೈಟಲ್ಲಿ ನಾವು ಹಾರೋದಕ್ಕೆ ಸಾಧ್ಯ. ಲೈಕ್ ಡ್ರೀಮ್ ಬಿಗ್. ಲೈಕ್ ನಿಮ್ಮ ಹಾಸಿಗೆ ಬಂದು ಇಡೀ ಮನೆ ತುಂಬ ನೀವು ಹಾಸಿಗೆ ಹಾಕ್ಕೊಳ್ಬೋದು. ಯಾರು ಹೇಳಿದ್ದು ಬರೀ 6 ಅಡಿ 7 ಅಡಿ 8 ಅಡಿ 10 ಅಡಿನೇ ಹಾಕ್ಕೊಳ್ಬೇಕು ಅಂತ ಹೇಳಿ. ಯು ಡಿಸೈನ್ ನಿಮ್ಮ ಕಾಟ್ ಯಾವ ಥರ ಇರಬೇಕು ಅಂತ ಹೇಳಿ. ಬೇಸಿಕ್ಲಿ ನಿಮ್ಮ ಲೈಫ್ ಯಾವ ಥರ ಇರಬೇಕು ಅಂತ ಹೇಳಿ. ಎಷ್ಟರ ಮಟ್ಟಿಗೆ ನೀವು ಸಕ್ಸಸ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿ. ನಮ್ಮ ಲೀನಿಯೇಜು, ನಮ್ಮ ಆ್ಯನ್ಸಿಸ್ಟ್ರಿ, ನಮ್ಮ ಪೇರೆಂಟ್ಸು, ನಮ್ಮ ಗ್ರ್ಯಾಂಡ್ ಪೇರೆಂಟ್ಸು, ನೋ ಬಡಿ ಕ್ಯಾನ್ ಡಿಕ್ಟೇಟ್ ನಮ್ಮ ಲೈಫ್ ಇಷ್ಟರಲ್ಲೇ ಹೀಗೆ ಇರಬೇಕು ಅನ್ನೋದನ್ನು. ಇಟ್ ಈಸ್ ಟೈಮ್ ಫಾರ್ ಯು ಟು ಡ್ರೀಮ್ ಬಿಗ್ ಅಂತ ಹೇಳ್ತಾ ಇರೋದು ಈ ಪರ್ಟಿಕ್ಯುಲರ್ ಗೈಡ್ಸ್. ಓ ಮೈ ಗಾಡ್, ಸೋ ಮಚ್ ಆಫ್ ಎನರ್ಜಿ ಗ್ರೂಪ್ ನಂಬರ್ 2. ಲೈಕ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಅನ್ನೋ ಥರ ಒಂದು ಎನರ್ಜಿ ನನಗೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಏನು ಮಾಡಲಿ ಲೈಕ್ ಇದಾದಮೇಲೆ ಇನ್ನೂ ಒಂದು 5 ವೀಡಿಯೋಸನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿಬಿಡಲಾ, ಬಿಕಾಸ್ ಐ ವಾಂಟ್ ಟು ಡೂ. ದ ಎನರ್ಜಿ ಈಸ್ ಸೋ ಮಚ್ ನನ್ನಲ್ಲಿ. ಐ ಹ್ಯಾವ್ ಟು ಎಕ್ಸ್ಪ್ರೆಸ್. ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಎನರ್ಜಿ ನಿಮ್ಮದು ಗ್ರೂಪ್ ನಂಬರ್ 2. ಸೊ ವಾಟ್ ಈಸ್ ಹ್ಯಾಪನಿಂಗ್? ಏನಾಗ್ತಾ ಇದೆ ನಿಮ್ಮ ಲೈಫಲ್ಲಿ ಇವಾಗ? ಬ್ರೀತ್ ಥ್ರೂ ದ ಟೆನ್ಷನ್. ಇನ್ ಕೇಸ್ ನೀವು ಸ್ವಲ್ಪ ರೆಸ್ಟ್ಲೆಸ್ ಆಗಿದ್ದರೆ ಈಗ ಸದ್ಯಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಎಸ್ಪೆಷಲಿ ಈ ಎಲ್ಲ ಎನರ್ಜೀಸ್ ನಾನು ಏನು ಮಾತಾಡಿದೆ ಇಷ್ಟೊತ್ತು, ಅವರೆಲ್ಲ ಹೇಳ್ತಾ ಇರೋದು ನಮಗೆ ಟೆನ್ಷನ್ ಆಗ್ತಾ ಇರೋದು ಅಥವಾ ರೆಸ್ಟ್ಲೆಸ್ ಅನ್ನಿಸ್ತಾ ಇರೋದು ನಮ್ಮ ಎನರ್ಜಿನಲ್ಲಿ, ಬಿಕಾಸ್ ನಾವು ಆ್ಯಕ್ಷನ್ ತಗೊಳ್ಳದೆ ಇರೋದ್ರಿಂದ.
ಒಂದ್ಸಲ ನಾವು ಆ್ಯಕ್ಷನಿಗೆ ತೊಗೊಳಕ್ಕೆ ಶುರು ಮಾಡಿದ್ರೆ ನಮ್ಮ ಐಡಿಯಾನ ತೊಗೊಂಡು ವೆನ್ ವಿ ಸ್ಟಾರ್ಟ್ ರನ್ನಿಂಗ್ ಆ ಐಡಿಯಾ ಜೊತೆ ದ ಎನರ್ಜಿ, ಆ ಟೆನ್ಷನ್ ಏನು ಬಿಲ್ಡಪ್ ಇದೆ ಅದು ರಿಲೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇರೋದು. ಕೆಲವರಿಗೆ ನಿಮ್ಮ ಫಿಸಿಕಲ್ ಹೆಲ್ತ್ ಬಗ್ಗೆ ಇರ್ಬೋದು, ಇಫ್ ಯು ಆರ್ ನಾಟ್ ಬೀಯಿಂಗ್ ಲೈಕ್ ವರ್ಕೌಟ್ ಮಾಡ್ತಾ ಇಲ್ಲ, ಎಕ್ಸಸೈಸ್ ಮಾಡ್ತಾ ಇಲ್ಲ, ಬಾಡಿನ ಮೂವ್ ಮಾಡ್ತಾ ಇಲ್ಲ, ದೆರ್ ಇಸ್ ಲಾಡ್ ಆಫ್ ಪೆಂಟ್ ಅಪ್ ಎನರ್ಜಿ ನಮ್ಮ ಬಾಡಿನಲ್ಲಿ, ದೆರ್ ಇಸ್ ಟೆನ್ಷನ್ ನಮ್ಮ ಬಾಡಿನಲ್ಲಿ. ಸೊ ಲೈಕ್ ರಿಲೀಸ್ ಆ ಟೆನ್ಷನ್ನೆಲ್ಲ, ದೆರ್ ಇಸ್ ದಿಸ್ ರೆಸ್ಟ್ಲೆಸ್ನೆಸ್ ನಮ್ಮ ಎನರ್ಜಿನಲ್ಲಿ. ಸೊ ವಾಕಿಂಗಿಗೆ ಹೋಗೋದಿರ್ಬೋದು, ಅದು ಎಕ್ಸಸೈಸ್ ಮಾಡೋದು, ಸ್ವೆಟ್ ಆ್ಯಂಡ್ ರಿಲೀಸ್ ಆ ಎನರ್ಜೀಸ್ನ. ಇಫ್ ನೆಸೆಸರಿ ಸೌನಾ ತೊಗೊಳ್ಳೋದು ಅಥವಾ ಬಾಡಿ ಮಸಾಜ್ ಮಾಡಿಸ್ಕೊಳ್ಳೋದು, ಡೂ ಸಮಥಿಂಗ್ ಆ್ಯಂಡ್ ರಿಲೀಸ್ ದ ಎನರ್ಜಿ. Take a action and release the energy, sweat out and release the energy. But it is time ಏನಾದರೂ ಮಾಡೋದಕ್ಕೆ ಟು ಮೂವ್ ಫಾರ್ವರ್ಡ್, ಟು ಫೇಸ್ ನಿಮ್ಮ ಫಿಯರನ್ನು ಫೇಸ್ ಮಾಡೋದಕ್ಕೆ, ಬಿಕಾಸ್ ದಿಸ್ ಇಸ್ ಟೈಮ್, ದಿಸ್ ಈಸ್ ಯುವರ್ ಟೈಮ್ ಅಂತ ಹೇಳಿ ಲೈಕ್ ವೆರಿ 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 ಮಚ್ ಫುಲ್ ಫೋರ್ಸಲ್ಲಿ ನಿಮ್ಮ ಗೈಡ್ಸ್ ಹೇಳ್ತಾ ಇರೋದು. ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್. ಯಾಕೆಂದರೆ ಕಾಳಿಮ ದುರ್ಗಮ್ಮ ಎನರ್ಜಿ ಎಲ್ಲ ಬಂದಾಗ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಅವ್ರ ಎನರ್ಜಿನ ನನ್ನ ಬಾಡಿನಲ್ಲಿ ಕಂಟೈನ್ ಮಾಡೋದಕ್ಕೆ. ಐ ಕ್ಯಾನ್ ನಾಟ್ ಸೆಟ್ ಸುಮ್ಮನೆ ಕೂತ್ಕೊಂಡು ಪೇಷನ್ಸ್ ಆಗಿ ಸಮಾಧಾನವಾಗಿ ನನಗೆ ಮಾತಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಈ ಥರ ಎನರ್ಜೀಸ್ ಬಂದಾಗ. ಸೊ ಇಫ್ ಯು ಫೀಲಿಂಗ್ ಆ ಇಂಟೆನ್ಸಿಟಿನ ನನ್ನ ವಾಯ್ಸಲ್ಲಿ ಅಥವಾ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ಫುಲ್ ಆಗಿ ಮಾತಾಡ್ತಾ ಇದ್ರೆ ನಾನು, ದಟ್ ಈಸ್ ಬಿಕಾಸ್ ಅವ್ರ ಎನರ್ಜಿನ ಬೇರೆ ಇನ್ಯಾವ ರೀತಿಯೂ ನನಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ ಈಸ್ ಸೊ ದ್ಯಾಟ್ ಆ ಎನರ್ಜಿ ನಿಮಗೆ ಟಚ್ ಆಗಲಿ ಅಂತ ಹೇಳಿ. ಗ್ರೂಪ್ ನಂಬರ್ 2, ಇಟ್ ಈಸ್ ಲೈಕ್ ಕಾರ್ಡ್ಸ್ ಪುಲ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಜಸ್ಟ್ ಟೆಲ್ ದೆಮ್, ಲೈಕ್ ನಿಮ್ಮ ಗೈಡ್ಸ್ ಹೇಳ್ತಾ ಇರೋದು ಕಾರ್ಡ್ಸ್ ಪುಲ್ ಮಾಡೋದಲ್ಲ, ವಿ ಹ್ಯಾವ್ ಟು ಕೈಂಡ್ ಆಫ್ ಪುಷ್ ದೆಮ್ ಅವ್ರ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಲುಕ್ ಅಟ್ ದಟ್ ಶಾಲಿನ್ ಮಾಸ್ಟರ್, ಮೂವ್ಮೆಂಟ್ ಆ್ಯಂಡ್ ಆ್ಯಕ್ಷನ್. ನಾವು ಇಷ್ಟೊತ್ತು ಏನು ಮಾತಾಡಿದ್ವಿ, ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮಾತಾಡ್ತಾ ಇರೋದು, ಎಸ್ಪೆಷಲಿ ಈ ಗೈಡ್ಸು. ಸೊ ನಾನು ಇಷ್ಟೊತ್ತು ಏನು ಮಾತಾಡಿದೆ ಈ ಒಂದು ಲೈನಲ್ಲಿ ಹೋಪ್ಫುಲಿ ವಿಸಿಬಲ್ ಇದೆ, ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇದೆ ವರ್ಡ್ಸ್ನ ಅಂತ ಅಂದ್ಕೊಳ್ತೀನಿ. ಮೂವ್ಮೆಂಟ್ ಆ್ಯಂಡ್ ಆ್ಯಕ್ಷನ್ ಆ್ಯಂಡ್ ಆಲ್ಸೋ ದ ಗ್ರೇಸ್ಫುಲ್ ಆ್ಯಕ್ಷನ್. ಡೆಲಿಬ್ರೇಟಾಗಿ ಪ್ಲ್ಯಾನ್ ಮಾಡಿ ಆ್ಯಕ್ಷನ್ ತೊಗೊಳ್ಳೋದು, ಇಂಪಲ್ಸಿವ್ ಆಗಲ್ಲ. ಸುಮ್ಮನೆ ಲೈಕ್ ಐ ಮೀನ್ ಮೂಡ್ ಅಂತ ಹೇಳಿ 3 hours ಎಕ್ಸಸೈಸ್ ಮಾಡೋವಂಥದ್ದಲ್ಲ. ಐ ಮೀನ್ ಮೂಡ್, ಈ ಎಕ್ಸಸೈಸನ್ನು 1 monthಗೆ ನಾನು ಹೇಗೆ ಬ್ರೇಕ್ ಮಾಡಲಿ, 1 year ಪ್ಲ್ಯಾನಿಗೆ ಹೇಗೆ ಬ್ರೇಕ್ ಮಾಡಲಿ ಅಂತ ಹೇಳಿ. ಆಲ್ಸೋ ಗ್ರಾಸ್ ಹಾಪರ್, ನೀವು ಇತ್ತೀಚೆಗೆ ಗ್ರಾಸ್ ಹಾಪರ್ಸ್ ನೋಡ್ತಿದ್ರೆ ಅಗೇನ್ ಅದು ನಿಮ್ಮ ಗೈಡ್ಸ್ ಬಂದು ಗ್ರಾಸ್ ಹಾಪರ್ ಮುಖಾಂತರ ಮೆಸೇಜಸ್ನ ಕಳಿಸ್ತಾ ಇರ್ಬೋದು. ಅಗೇನ್ ಗ್ರಾಸ್ ಹಾಪರ್ನ ನೋಡಿದ್ರೆ ನೀವು ಇಟ್ ಈಸ್ ಜಂಪ್, ಲೀಪ್, ಲೈಕ್ ಬಿಲೀವ್ ಆ್ಯಂಡ್ ಟೇಕ್ ಲೀಪ್ ಅನ್ನುವಂಥ ಎನರ್ಜಿ. ಆ್ಯಂಡ್ ಈ ಕಾರ್ಡಲ್ಲಿ ಪೀಕಾಕ್ ಫೆದರ್ಸ್ ಇರೋದು ಆ್ಯಂಡ್ ಆಲ್ಸೋ ಈ ಪ್ರೊಟೆಕ್ಷನ್ ಗಾರ್ಡ್ ಇರೋವಂಥದ್ದು. ಸೊ ಯು ಆರ್ ಪ್ರೊಟೆಕ್ಟೆಡ್ ಅಂತ ಹೇಳಿ ನಿಮ್ಮ ಗೈಡ್ಸ್ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಬ್ಲೂ ಕಲರ್, ದಿಸ್ ಫೀಲ್ಸ್ ಲೈಕ್ ಆರ್ಕೆಂಜಲ್ ಮೈಕಲ್ ಬಟ್ ಇನ್ ಅ ಸಾಫ್ಟ್ ಫೆಮಿನನ್ ಎನರ್ಜಿನಲ್ಲಿ, ಸಾಫ್ಟ್ ಅಲ್ಲ ಸ್ಟ್ರಾಂಗ್ ಫೆಮಿನನ್ ಎನರ್ಜಿನಲ್ಲಿರೋ ಆರ್ಕೆಂಜಲ್ ಮೈಕಲ್ ಲೈಕ್ ಕೈಂಡ್ ಆಫ್ ಫೀಲಿಂಗ್ ಬರ್ತಾ ಇರೋದು ನನಗೆ ಈ ಕಾರ್ಡ್ನ ನೋಡಿದಾಗ. ಯು ಆರ್ ಪ್ರೊಟೆಕ್ಟೆಡ್, ಓಕೆ, ಲೈಕ್ ಯು ಆರ್ ಪರ್ಫೆಕ್ಟ್ ಅಂತ ಹೇಳ್ತಾ ಇರೋದು. ಸೊ ಫಾರ್ ಎಕ್ಸಾಂಪಲ್, ನಾನು ಬಿಸ್ನೆಸ್ ಮಾಡೋದಕ್ಕೆ ಮೇ ಬಿ ಇನ್ 2 years ನಾನು ಬಿಸ್ನೆಸ್ ಕ್ಲಾಸಿಗೆ ಹೋಗಿ ಬಂದು ನಾನು ಆಮೇಲೆ ಬಿಸ್ನೆಸ್ ಮಾಡ್ತೀನಿ. ಅಥವಾ ಎಕ್ಸಸೈಸ್ ಮಾಡೋದಕ್ಕೆ ಮೇ ಬಿ ನಾನು ಜಾನ್ವರಿ ಸ್ಟಾರ್ಟ್ ಆಗೋಯ್ತು, ಈಗ ಮಧ್ಯದಲ್ಲಿ ಯಾಕೆ ಶುರು ಮಾಡೋದು, February 1st ಶುರು ಮಾಡ್ತೀನಿ. ಸೊ ಸ್ಟಾಪ್ ಆ್ಯಂಡ್ ಡ್ರಾಪ್ ಎಲ್ಲ ರೀಸನ್ಸ್ನ, ಲೈಕ್ ಡೋಂಟ್ ಜಸ್ಟ್ ಸ್ಟಾಪ್ ಆ್ಯಂಡ್ ಡೂ ಇಟ್ ಅಂತ ಹೇಳ್ತಾ ಇರೋದು. ಮಧ್ಯರಾತ್ರಿನಲ್ಲೇ ಮೋಟಿವೇಶನ್ ಬಂದರೆ ಗೆಟ್ ಅಪ್ ಆ್ಯಂಡ್ ಡೂ ಇಟ್ ಅಂತ ಹೇಳ್ತಾ ಇರೋದು ನಿಮ್ಮ ಈ ಗ್ರೂಪ್ ಆಫ್ ಬೋಲ್ಡ್ ಲೈಕ್ ವಾರಿಯರ್ ಗೈಡ್ಸ್ ನಿಮಗೆ ಈಗ ಸದ್ಯಕ್ಕೆ ಇರೋದು. ಆಬ್ಸಲ್ಯೂಟ್ಲಿ ವಾರಿಯರ್ ಗೈಡ್ಸ್ ನಿಮ್ಮ ಸುತ್ತಮುತ್ತ ಇವಾಗ ಸದ್ಯಕ್ಕೆ ಇರೋದು. ಏರೀಸ್, ಮಾರ್ಸ್, ಟು ಸಮ್ ಎಕ್ಸ್ಟೆಂಟ್ ಸ್ಯಾಟರ್ನ್ ಎನರ್ಜಿ ಕೂಡ ತುಂಬ ಸ್ಟ್ರಾಂಗ್ ಆಗಿರೋದು ನಿಮ್ಮ ಓವರಾಲ್ ಫೀಲ್ಡಲ್ಲಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಮಾಸ್ಟರ್, ಸಮ್ ಕೈಂಡ್ ಆಫ್ ಅಸೆಂಡೆಡ್ ಮಾಸ್ಟರ್ ಎನರ್ಜಿ ನಿಮ್ಮ ಜೊತೆ ಸ್ಟ್ರಾಂಗ್ ಆಗಿರೋದು. ಗ್ರಾಸ್ ಹಾಪರ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು. ಪೀಕಾಕ್ ಫೆದರ್, ಪೀಕಾಕ್ ಬಂದು ಸ್ಟ್ಯಾಂಡರ್ಡ್ಸ್, ಅದರ ಬ್ಯೂಟಿ, ಅದರ ಸ್ಟ್ಯಾಂಡರ್ಡು, ಅದ್ರ ಗ್ರೇಸ್ಫುಲ್ನೆಸ್ಸು. ಆ್ಯಂಡ್ ಆಲ್ಸೋ ಪೀಕಾಕ್ ಎನರ್ಜಿ ಬಂದು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಿರ ನಿಮ್ಮ ಬ್ಯೂಟಿನ ನೀವು ಎಂಬ್ರೇಸ್ ಮಾಡೋದು, ಅಕ್ಸೆಪ್ಟ್ ಮಾಡೋದು ಆ್ಯಂಡ್ ಟು ಫಾಲೋ ನಿಮ್ಮ ಪಾತ್ನ. ಆಲ್ಸೋ ಸಿಂಗ್ ಯುವರ್ ಸಾಂಗ್ ಅಂತ ಹೇಳಿದ್ದು ಸ್ಟಾರ್ಟಿಂಗಲ್ಲಿ, ಜಸ್ಟ್ ಡೂ ಇಟ್ ಅಂತ ಹೇಳ್ತಾ ಇರೋದು.
ಲಿಸನ್, ನಿಮ್ಮ ಒಳಗಡೆ ಯಾವ ರೀತಿ ಒಂದು ಇನ್ಸ್ಪಿರೇಷನ್ ಬರ್ತಾ ಇದೆ, ಲಿಸನ್ ಟು ದ್ಯಾಟ್. ಇಟ್ ಇಸ್ ಟೈಮ್ ನಿಮ್ಮ ಫಿಯರನ್ನು ನೀವು ಫೇಸ್ ಮಾಡೋದಕ್ಕೆ. ಆ್ಯಸ್ ಸಿಂಪಲ್ ಆ್ಯಸ್ ಪ್ರಾಬಬ್ಲಿ ನೀವೇನಾದರೂ ಹೊಸದನ್ನು ಕಲಿಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು, ಬಟ್ ಹೊರಗಡೆ ಜನರು ಏನು ಹೇಳ್ತಾರೆ, ಅಥವಾ ಈ ವಯಸ್ಸಲ್ಲಿ ಇದು ಮಾಡೋದಾ, ಅಥವಾ ಮಾರ್ಚಲ್ಲಿ ಶುರು ಮಾಡೋಣ, ನೋ ಜಸ್ಟ್ ಡೂ ಇಟ್ ನಾವ್ ಅಂತ ಹೇಳ್ತಾ ಇರೋದು. ಕೆಳಗಡೆ ಕಮೆಂಟ್ ಮಾಡಿ ಜಸ್ಟ್ ಡೂ ಇಟ್ ನಾವ್ ಅಂತ ಹೇಳಿ. ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಸ್ಟ್ರಾಂಗ್ ಎನರ್ಜಿ ನಿಮ್ಮ ಸುತ್ತ ಇರೋದು. ಗ್ರೂಪ್ ನಂಬರ್ 2, ಓ ಮೈ ಗುಡ್ನೆಸ್, ಲೈಕ್ ದಿಸ್ ಈಸ್ ದ ರೈಟ್ ಟೈಮ್ ನೀವು ಏನನ್ನಾದರೂ ಮಾಡೋದಕ್ಕೆ, ಎಸ್ಪೆಷಲಿ ಫಿಸಿಕಲ್ ಆ್ಯಕ್ಷನ್ಸ್ ತೊಗೊಳ್ಳುವಂಥ ಕೆಲಸ, ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಪ್ಲ್ಯಾನು, ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಪ್ಲ್ಯಾನು, ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಪ್ಲ್ಯಾನು, ಎನಿಥಿಂಗ್ ದಟ್ ರಿಕ್ವೈರ್ಸ್ ಫಿಸಿಕಲ್ ವರ್ಕ್, ಆ್ಯಕ್ಚುಯಲ್ ಮೂವ್ಮೆಂಟ್, ದಿಸ್ ಈಸ್ ದ ಪರ್ಫೆಕ್ಟ್ ಟೈಮ್. ಗ್ರೂಪ್ ನಂಬರ್ 2. ಸೊ ಈಗ ಸದ್ಯಕ್ಕೆ ನಿಮಗೆ ನಿಮ್ಮ ಈ ಫಿಯರ್ಸ್ ವಾರಿಯರ್ ಗ್ಯಾಂಗ್, ಲೈಕ್ ಇಟ್ಸ್ ಗ್ಯಾಂಗ್, ಓಕೆ, ಲೈಕ್ ಸಿಂಪಲ್ ಗೈಡ್ಸ್ ಥರ ಅನ್ನಿಸ್ತಾ ಇಲ್ಲ, ಇಟ್ಸ್ ಗ್ಯಾಂಗ್ ಆಫ್ ಪೀಪಲ್. ಈಗ ನೀವು ಮುಂದೆ ಏನಾದರೂ ಆ್ಯಕ್ಷನ್ ತೊಗೊಳಕ್ಕೆ ಹೋದರೆ ನಿಮ್ಮ ಸುತ್ತ ಈ ಗ್ಯಾಂಗ್ ಆಫ್ ಸ್ಟ್ರಾಂಗ್ ವಾರಿಯರ್ಸ್ ನಿಮ್ಮ ಸುತ್ತ, ಎಸ್ ಲೆಟ್ಸ್ ಡೂ ಇಟ್ ಅಂತ ಹೇಳಿ ನಿಮ್ಮ ಹಿಂದೆ ಬರ್ತಾ ಇರೋ ಥರ ಇದೆ. ಲೆಟ್ಸ್ ಜಸ್ಟ್ ಡೂ ಇಟ್ ಅಂತ ಹೇಳಿ. ಯಾ ಆಬ್ಸಲ್ಯೂಟ್ಲಿ, ಲುಕ್ ಅಟ್ ದಿಸ್ ಕಾರ್ಡ್, ಲೈಕ್ ಇಟ್ ಇಸ್ ಟೈಮ್ ಟು ಟೇಕ್ ಆ್ಯಕ್ಷನ್. ಮತ್ತು ಇಲ್ಲಿ ಹಾರ್ಸ್ ಇರೋದು, ಈ ವರ್ಷ ಬಂದು ಇಟ್ ಇಸ್ ಫೈರ್ ಹಾರ್ಸ್ ಎನರ್ಜಿ. ಈ ಕಾರ್ಡ್ ಬಂದು ಫೈರ್ ಕಾರ್ಡ್ ಆ್ಯಂಡ್ ಆಲ್ಸೋ ಹಾರ್ಸ್ ಇರೋದು. ದಿಸ್ ಈಸ್ ಯುವರ್ ಇಯರ್. ಗ್ರೂಪ್ ನಂಬರ್ 2, ದಿಸ್ ಈಸ್ ಯುವರ್ ಇಯರ್ ಬ್ರೇಕ್ ಥ್ರೂಗೆ, ದಿಸ್ ಈಸ್ ಯುವರ್ ಇಯರ್ ಹೊಸ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ದಿಸ್ ಈಸ್ ಯುವರ್ ಇಯರ್ ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ಗೆ, ಹೆಲ್ತ್ ಇಂಪ್ರೂವ್ಮೆಂಟ್ಗೆ, ವಾಟ್ ಎವರ್ ದಟ್ ಬ್ರೇಕ್ ಥ್ರೂ ನೀವು ವೇಟ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ದಿಸ್ ಈಸ್ ಯುವರ್ ಇಯರ್. ದಿಸ್ ಈಸ್ ದ ಬಿಗಿನಿಂಗ್ ಆಫ್ ಲಾಡ್ ಆಫ್ ಚೇಂಜಸ್. ಅಗೇನ್ ಒನ್ ಮೋರ್ ಫೈರ್ ಕಾರ್ಡ್. ಲುಕ್ ಅಟ್ ದ್ಯಾಟ್, ಲೈಕ್ ಹ್ಯಾಪಿ, ಜಾಲಿ, ಫೈಯರಿ ಎನರ್ಜಿ ನಿಮ್ಮ ಗ್ರೂಪಲ್ಲಿ, ಲೈಕ್ ಲಾರ್ಡ್ ಆಫ್ ಫೈರ್. ಸ್ಕಾರ್ಪಿಯೋ ಇಟ್ ಸೆಲ್ಫ್, ಈ ಕಾರ್ಡ್ ಬಂದು ಸ್ಕಾರ್ಪಿಯೋ ರೆಪ್ರೆಸೆಂಟ್ ಮಾಡೋದು. ಇವೊಂದು ಅದು ವಾಟರ್ ಎನರ್ಜಿ, ಬಟ್ ಅದ್ರ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನನಗೆ ಅನ್ನಿಸ್ತಾ ಇರೋದು ಮಾರ್ಸ್ ಎನರ್ಜಿ, ಏರೀಸ್ ಎನರ್ಜಿ. ಅಗೇನ್ ಅ ಲಾರ್ಡ್ ಆಫ್ ಫೈರ್, ದಟ್ ಈಸ್ ಪ್ಯಾಷನ್, ಮೋಟಿವೇಶನ್, ಇನ್ಸ್ಪಿರೇಷನ್, ಸ್ಟ್ರೆಂತ್ ಆ್ಯಂಡ್ ಕರೇಜ್. ಆ ಫಿಯರ್ನ ಫೇಸ್ ಮಾಡೋದಕ್ಕೆ ಬೇಕಾಗಿರುವಂಥ ಆ ಪವರ್ನ, ಕ್ವಯಟ್ ಅಲ್ಲ, ವೆರಿ ಲೌಡ್ ಎನರ್ಜಿ ನಿಮ್ಮ ಗೈಡ್ಸ್ದು. ಓ ಮೈ ಗುಡ್ನೆಸ್. ಗ್ರೂಪ್ ನಂಬರ್ 2, ಲೈಕ್ ಐ ಹ್ಯಾವ್ ಟು ಸ್ಟಾಪ್ ನಿಮ್ಮ ರೀಡಿಂಗನ್ನು, ಬಿಕಾಸ್ ಇಟ್ ಈಸ್ ದ ರೆಪಿಟೇಷನ್. ಯಾಕೆಂದರೆ ನೀವು ತಗೊಳ್ಳೋ ಆ್ಯಕ್ಷನಲ್ಲಿ ದೆರ್ ಇಸ್ ಲಾಡ್ ಆಫ್ ಬೆನಿಫಿಟ್, ಫೈನಾನ್ಷಿಯಲಿ, ಎಮೋಷ್ನಲಿ, ಫಿಸಿಕಲಿ, ದೆರ್ ಇಸ್ ಲಾಡ್ ಆಫ್ ಬೆನಿಫಿಟ್ ನೀವು ಈಗ ತಗೊಳ್ಳೋ ಆ್ಯಕ್ಷನಲ್ಲಿ. ಬಿಕಾಸ್ ಅಗೇನ್ ಈ ಕಾರ್ಡಲ್ಲಿ ಜಸ್ಟ್ ರನ್ ಟುವರ್ಡ್ಸ್ ಯುವರ್ ಆ್ಯಕ್ಷನ್ ಅಂತ ಹೇಳ್ತಾ ಇದ್ದು. ಇಟ್ ಇಸ್ ಟೈಮ್ ಫಾರ್ ಆ್ಯಕ್ಷನ್ ಆ್ಯಂಡ್ ವಾಟ್ ಎವರ್. ಆ ಆ್ಯಕ್ಷನ್ ಬಂದು ಅದೇ ಆಗಲೇ ಹೇಳ್ದಂಗೆ ಇಟ್ ಈಸ್ ಲೈಕ್ ಬಿಗ್ ಆ್ಯಂಡ್ ಬೋಲ್ಡ್ ಆ್ಯಕ್ಷನ್ಸ್ ಅಲ್ಲ ಅಂತಂದ್ರೂ, ಈಗ ಸದ್ಯಕ್ಕೆ ನಿಮಗೆ ಏನು ಮಾಡಬೇಕಂತ ಅನ್ನಿಸ್ತಾ ಇದೆ ಆ ಡೈರೆಕ್ಷನಲ್ಲಿ ಆ್ಯಕ್ಷನ್ ತೊಗೊಳ್ಳೋದು. ಇಟ್ ವಿಲ್ ಓಪನ್ ಹೊಸ ಡೋರ್ಸನ್ನ, ನಿಮಗೆ ಆಪರ್ಚುನಿಟೀಸ್ನ, ಯೂನಿವರ್ಸ್ಗೆ ನಿಮ್ಮ ರೆಡಿನೆಸ್ಸನ್ನು ತೋರಿಸುತ್ತೆ ನೀವು ತೊಗೊಳ್ಳೋವಂಥ ಆ್ಯಕ್ಷನ್ಸು, ಸ್ಟೆಪ್ಸು. ಬಿಕಾಸ್ ವಿ ಹ್ಯಾವ್ ಕಿಂಗ್ ಆಫ್ ಪೆಂಟಿಕಲ್ಸ್. ಗ್ರೂಪ್ ನಂಬರ್ 2, ದೆರ್ ಇಸ್ ಲಾಡ್ ಆಫ್ ಆಪರ್ಚುನಿಟೀಸ್ ನಿಮಗೆ ಓಪನ್ ಆಗ್ತಾ ಇರೋದು. ಸೊ ನಿಮ್ಮ ಗೈಡ್ಸು ನಿಮ್ಮಿಂದ ಡಿಮ್ಯಾಂಡ್ ಮಾಡ್ತಾ ಇರೋದು, ಡೋಂಟ್ ಓವರ್ ಥಿಂಕ್, ಯು ಡಿಸರ್ವ್ ಈ ಸಕ್ಸಸ್ಸು, ಈ ಬ್ರೇಕ್ ಥ್ರೂ, ಈ ಬಿಸ್ನೆಸ್ ಗ್ರೋತು, ಅಥವಾ ನಿಮ್ಮ ಫಿಸಿಕಲ್ ಸ್ಟ್ರೆಂತು, ಅಥವಾ ಜನರಲ್ ಆಗಿ ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟು, ಅಥವಾ ಮೆಂಟಲ್ ಕ್ಲಾರಿಟಿ, ವಾಟ್ ಎವರ್. ಈಗ ಸದ್ಯಕ್ಕೆ ನಿಮ್ಮ ಗೈಡ್ಸ್ ನಿಮ್ಮನ್ನ ಡಿಮ್ಯಾಂಡ್ ಮಾಡ್ತಾ ಇರೋದು ಆ್ಯಕ್ಷನ್ ತೊಗೊಳ್ಳೋದಕ್ಕೆ. ದಿಸ್ ಈಸ್ ದ ಟೈಮ್. ಅಗೇನ್ ಬೇರೆ ಲೈಕ್ ಯಾವ ಗೈಡ್ಸ್ ಇದ್ದಾರೆ ಅನ್ನೋದಕ್ಕೆ, ಮೇ ಬಿ ಕುದುರೆ ಬಂದು, ಹಾರ್ಸ್ ಎನರ್ಜಿ ಬಂದು ತುಂಬ ಸ್ಟ್ರಾಂಗ್ ಆಗಿರ್ಬೋದು ಈ ಟೈಮಲ್ಲಿ ನಿಮಗೆ. ಆ್ಯಂಡ್ ವಿ ಹ್ಯಾವ್ ಉಲ್ಫ್ ಮ್ಯಾಜಿಕ್ ಮಾಡೋರಿದ್ರೆ ದಿಸ್ ಈಸ್ ಯುವರ್ ಕನ್ಫರ್ಮೇಷನ್, ಅದು ವರ್ಕ್ ಆಗ್ತಾ ಇದೆ ಅಂತ ಹೇಳಿ. ಪೀಕಾಕ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಯಾ, ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಈ ಎಲ್ಲ ಗೈಡ್ಸು ನಿಮ್ಮ ಜೊತೆ ಇವಾಗ ನಿಮಗೆ ಬೇಕಾಗಿರುವಂಥ ಫೈಯರಿ ಎನರ್ಜಿನ ತರ್ತಾ ಇರೋದು, ನಿಮ್ಮ ಫಿಯರನ್ನು ಫೇಸ್ ಮಾಡೋದಕ್ಕೆ ಬೇಕಾಗಿರುವಂಥ ಆ್ಯಕ್ಷನ್ಸ್ನ ತಗೊಳ್ಳೋದಕ್ಕೆ, ಆ್ಯಸ್ ಅ ರಿಸಲ್ಟ್, ಆ್ಯಸ್ ಅ ಔಟ್ಕಮ್, ಆ ಸಕ್ಸಸ್ನ, ಬ್ರೇಕ್ ಥ್ರೂನ, ಗ್ರೋತ್ನ ನಿಮ್ಮ ಲೈಫಿಗೆ ವೆಲ್ಕಮ್ ಮಾಡೋದಕ್ಕೆ. ಆಲ್ ರೈಟ್, ಅದು ನಿಮ್ಮ ಇವತ್ತಿನ ರೀಡಿಂಗು. ಕೆಳಗಡೆ ಕಮೆಂಟ್ ಮಾಡಿ ಐ ವೆಲ್ಕಮ್ ದಿಸ್ ಗ್ರೋತ್, ಐ ವೆಲ್ಕಮ್ ದಿಸ್ ಸಕ್ಸಸ್ ಅಂತ ಹೇಳಿ. ಐ ಇನ್ವೈಟ್ ದಿಸ್ ಫೈರ್ ಎನರ್ಜಿ ಅಂತ ಹೇಳಿ. ಸೊ ದ್ಯಾಟ್ ಈಸ್ ಆಲ್ ವಿ ಹ್ಯಾವ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಹೇಳ್ದಂಗೆ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಅನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಯು ಆರ್ ಅ ವಿನ್ನರ್, ಯು ಆರ್ ಅ ಬಾರ್ನ್ ವಿನ್ನರ್. ಸೊ let's do it. All right, love you all. Bye bye.